ಎಲ್ಲರಿಗೂ ನಮಸ್ಕಾರ. ವರ್ಣಕಲಾ ನಿಕೇತನ ಚಾನಲ್ಗೆ ಎಲ್ಲರಿಗೂ ಆದರದ ಸ್ವಾಗತ. ಇವತ್ತು ನಾನು ನಿಮ್ಮನ್ನೇ ನಮ್ಮ VKN ಎಂಟರ್ಪ್ರೈಸಸ್ ಹತ್ರ ಕರ್ಕೊಂಡ್ಬಂದಿದ್ದೀನಿ. ಕಾರಣ ಇಷ್ಟೇ, ನನ್ನದೇ ಆದಂಥ ಅಂದರೆ ನಮ್ಮದೇ ಒಂದು ಓನ್ ಶೋರೂಮ್ ಇದೆ. ಅಂದರೆ ಇದು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ಸಿಂದ ಇದು ಹೋಲ್ಸೇಲ್ ರೇಟಲ್ಲಿ ಕನ್ಸ್ಯೂಮರ್ಸ್ಗೆ ನಾವು ಸರ್ವಿಸ್ ಮಾಡ್ತಾಯಿದ್ದೀವಿ. ಇಲ್ಲಿ ಒಂದು ಪೀಸು ಸಹ ಹೋಲ್ಸೇಲ್ ರೇಟಲ್ಲಿ ನಾವು ಸಪ್ಲೈ ಮಾಡ್ತಾಯಿದ್ದೀವಿ ಕಸ್ಟಮರ್ಸ್ಗೆ. ಹಾಗಾಗಿ ಮುಖ್ಯವಾಗಿ ಇಲ್ಲಿ ನಮ್ಮ ಹತ್ರ ಸಿಕ್ಕೋದು ಬ್ರಾಸ್ ಐಟಮ್ಸು, ಅಂದರೆ ಹೋಮ್ ಡೆಕೋರ್, ರಿಟರ್ನ್ ಗಿಫ್ಟ್ಸ್ ಮತ್ತು ಗಿಫ್ಟ್ ಐಟಮ್ಸು ಈ ಥರ ಎಲ್ಲನೂ ಇದೆ. ಅಂದರೆ 20 ರೂಪಾಯಿಂದ ಹಿಡಿದು 50,000ವರೆಗೂ ಒಂದೊಂದು ಐಟಮ್ಸ್ ಇದೆ. ಅಷ್ಟು ವೆರೈಟೀಸ್ ನಿಮ್ಮ ಹತ್ರ ಸಿಗುತ್ತೆ. ಹಾಗಾಗಿ ಅದನ್ನೇ ನಾನು ನಿಮ್ಮ ಹತ್ರ ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ, ನಮ್ಮ ಶೋರೂಮ್ ಬಗ್ಗೆ ನಿಮಗೆ ತಿಳಿಸೋಣ ಅಂತ ನಾನು ಇಲ್ಲಿ ಬಂದಿದ್ದೀನಿ. ಇದು ನಂದಿನಿ ಲೇಔಟಲ್ಲಿದೆ. ಫುಲ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಕೊಡ್ತೀನಿ. ಇವತ್ತು ಒಂದು ಏನಂತೀರ ಒಂದು ನೋಟ ಅಂತ ಅಂದ್ಕೊಳ್ಳಿ. ನನ್ನ ಶೋರೂಮ್ ಎಲ್ಲ ಒಂದೊಂದಾಗಿ ತೋರಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ತುಂಬ ಟೈಮ್ ತಗೊಳುತ್ತೆ. ಹಾಗಾಗಿ ನನ್ನ ಶೋರೂಮ್ನ ಪರಿಚಯ ಮಾಡ್ಕೊಳ್ತೀನಿ. ಆಮೇಲೆ ಯಾವಾಗಾದರೂ ಮುಂದಿನ ಎಪಿಸೋಡ್ನಲ್ಲಿ ಒಂದೊಂದು ಐಟಮ್ ಎಷ್ಟು ರೇಟು ಏನು ಅಂತ ಅದ್ರ ಡೀಟೇಲಾಗಿ ನೀನು ತೋರಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಬನ್ನಿ, ನನ್ನ ಶೋರೂಮ್ನಲ್ಲಿ ಇವತ್ತು ನಿಮ್ಮನ್ನು ಕರ್ಕೊಂಡು ಬರ್ತಾಯಿದ್ದೀನಿ. ಬನ್ನಿ. ಇದು ಎಂಟ್ರೆನ್ಸ್ನಲ್ಲಿ, ಇದು ಬಂದ ತಕ್ಷಣ ಬರುವ ಒಂದು ಎಂಟ್ರೆನ್ಸ್ನಲ್ಲಿರುವಂಥ ಗಣೇಶ. ನಮ್ಮ ಹತ್ರ ಗಣೇಶ ಒಂದು ಎಷ್ಟು 1 ಇಂಚಿಂದ ಹಿಡಿದು ಇಷ್ಟು ಸೈಜು 1-2 ಅಡಿವರೆಗೂ ಸಹ ನಮ್ಮ ಹತ್ರ ಸಿಗುತ್ತೆ. ಹಾಗಾಗಿ ಇದು ಈ ಥರ ಬ್ರಾಸ್ ಐಟಮ್ಸು, ಈ ಥರ ಆ್ಯಂಟಿಕ್ಸ್ ಇದೆ, ಮತ್ತು ಗೋಲ್ಡ್ ಪ್ಲೇಟೆಡ್ ಶೈನಿಂಗ್ ಇರುವಂತಹದ್ದು ಇದೆ. ಮತ್ತು ಇಲ್ಲಿ ನಮ್ಮನಲ್ಲಿ ಏನಂತಂದರೆ ಹಬ್ಬ ಹರಿದಿನಗಳಿಗೆ ಅಲಂಕಾರಗಳನ್ನು ಮಾಡಿಕೊಡ್ತೀವಿ. ನಿಮ್ದು ಏನಾದರೂ ಬ್ರಾಸ್ ಐಟಮ್ಸ್ ಆಗಲಿ, ವರಮಹಾಲಕ್ಷ್ಮಿ ಆಗಲಿ, ಏನೇ ಐಟಮ್ಸ್ ಇದ್ದರೂ ನಾವು ಇಲ್ಲಿ ಅಲಂಕಾರನೂ ಮಾಡಿಕೊಡ್ತೀವಿ. ಇನ್ನೊಂದು ವಿಷಯ ಏನಂತಂದರೆ ನಮ್ಮ ಹತ್ರ ಆರ್ಟಿಸ್ಟ್ಗಳಿದ್ದಾರೆ. ನಿಮ್ಗೆ ಏನಾದರೂ ಬೇಕಾದಲ್ಲಿ ಮನೆಯಲ್ಲಿ ಡಿಸೈನ್, ವಾಲ್ ಪೇಂಟಿಂಗ್ಸ್, ಮ್ಯೂರಲ್ಸ್ ಪೇಂಟಿಂಗ್ಸು, ಆಯಿಲ್ ಪೇಂಟಿಂಗ್, ವಾಟರ್ ಪೇಂಟಿಂಗ್, ಎನಿ ಪೇಂಟಿಂಗ್ಸ್ ನಿಮ್ಗೆ ಬೇಕಾದರೆ ನಮ್ಮ ಆರ್ಟಿಸ್ಟ್ ಹತ್ರ ನಾನು ಮಾಡಿನೂ ಕೊಡ್ತೀವಿ. ಅದನ್ನು ಸಹ ನಾವು ಆರ್ಡರ್ ತೊಗೊತೀವಿ. ಹಾಗಾಗಿ ನಮ್ದು ಇದೊಂಥರ ಕಲಾಕುಟೀರ ಅಂತ ಹೇಳ್ಬೋದು. ಒಂದು ಪ್ಯಾಕೇಜ್, ಎಲ್ಲ ಹಬ್ಬ ಹರಿದಿನಗಳಿಗೆ, ಮದುವೆಗಳಿಗೂ ಸಹ ಏನಾದರೂ ಬೇಕಾದರೆ ನಾವು ಇಲ್ಲೆಲ್ಲೇ ರೆಡಿ ಮಾಡಿಕೊಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಫುಲ್ ಇದೆಲ್ಲ ಸ್ವಲ್ಪ ಶೋ ಐಟಮ್ಸ್. ಇವೆಲ್ಲ ನಮ್ಮ ಹತ್ರ ಗೋವಿಂದ, ಕೃಷ್ಣ, ಗಣೇಶ, ಲಕ್ಷ್ಮಿ ಇವೆಲ್ಲ ಜಾಸ್ತಿ ಫಾಸ್ಟ್ ಮೂವಿಂಗ್ ಇರೋದು. ಹಾಗಾಗಿ ಇದು ನೋಡಿ, ಇದಂತೂ ತುಂಬಾ ನಮ್ಮ ಹತ್ರ ನೋಡಿದ್ದು ಎಷ್ಟು ವೆಯ್ಟ್. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇದು 1 kg, ಇಲ್ಲೆಲ್ಲ ಫುಲ್ ಡೀಟೇಲ್ಸ್ ಇರುತ್ತೆ ವೀಕ್ಷಕರೇ. ಇದು ನೋಡಿ, ಆದಿಯೋಗಿ ಅಂತ. ಇದು 1 kg 650 ಗ್ರಾಮ್ಸ್ ಇದೆ. ಅದರ ಬೆಲೆ ಬಂದು 2052. ಮತ್ತು ನೀವೇನಾದರೂ ಜಾಸ್ತಿ ಒಂದು 10,000 ಮೇಲೆ ತೊಗೊಂಡ್ರೆ ಮತ್ತೆ ಅದರ ಮೇಲೆ ನಾವು 5% ಡಿಸ್ಕೌಂಟು ಸಹ ಕೊಡ್ತೀವಿ. ಹಾಗಾಗಿ ಇದೆಲ್ಲನೂ ಸಹ ನಮ್ಮದೆಲ್ಲ ಹೋಲ್ಸೇಲ್ ರೇಟಲ್ಲಿ ರೀಟೇಲ್ಗಾಗಿ ನಾವು ಇದು ಕಸ್ಟಮರ್ಸ್ಗೆ ಸರ್ವಿಸ್ ಮಾಡ್ತಾಯಿದ್ದೀವಿ. ನೋಡಿ, ದೀಪಗಳು ಅಷ್ಟೇ. ದೀಪಗಳಂತೂ ತುಂಬ ವೆರೈಟೀಸ್ ಇದೆ ವೀಕ್ಷಕರೇ ನಮ್ಮ ಹತ್ರ. ಚಿಕ್ಕದು 1 ಇಂಚಿಂದ ಹಿಡಿದು ಇಷ್ಟು ದೊಡ್ಡದು 6 ಅಡಿವರೆಗೂ ತುಂಬ ವೆರೈಟೀಸ್ ಇದೆ. ಒಂದು ವೇಳೆ ನಮ್ಮ ಹತ್ರ ಶಾರ್ಟ್ ಇದ್ದರೆ ನಿಮ್ಗೆ ತರಿಸಿನೂ ಕೊಡ್ತೀವಿ. ಇನ್ನೊಂದು ಏನಂತಂದರೆ, ನಿಮ್ಗೆ ಏನಾದರೂ ಒಂದು ಡಿಸೈನ್ ಎಲ್ಲೋ ನೋಡಿರ್ತೀರಾ, ಈ ಥರದ್ದು ಬೇಕು ಅಂತಂದಾಗ ನಮ್ಗೆ ಫೋಟೋ ಕಳಿಸಿ ಈ ಥರ ಬಂದಾಗ ಸ್ವಲ್ಪ ಟೈಮ್ ಕೊಟ್ಟರೆ ನಾವು ತರಿಸಿನೂ ಕೊಡ್ತೀವಿ. ಇನ್ನೊಂದು, ನಮ್ಮ ಹತ್ರ ಈ ಲೋಹಗಳ ಆರ್ಟಿಸ್ಟ್ಗಳು ಇದ್ದಾರೆ, ನಮ್ಗೆ ಪರಿಚಯ ಇದ್ದವರು ಇದ್ದಾರೆ, ನಮ್ಮ ಹತ್ರನೇ ಇದ್ದಾರೆ. ನಿಮ್ಗೆ ಬೇಕಾದರೆ ಪಂಚಲೋಹದ್ದು ಸಹ ಮಾಡಿಕೊಡ್ತೀವಿ. ಅಂದರೆ ಫಿಗರ್ ನೀವು ಕೊಟ್ಟರೆ, ಯಾಕಂದರೆ ಒಂದೊಂದು ಟೇಸ್ಟ್ ಇರುತ್ತಲ್ವ, ಹಾಗೆ ನಮ್ಮ ಹತ್ರ ಕ್ಯಾಟ್ಲಾಗ್ ಇರಲ್ಲ, ನೀವು ಕೊಟ್ಟರೆ ನಾವು ಮಾಡಿಕೊಡ್ತೀವಿ. ಈ ಥರ ನೋಡಿ, ಇದೆಲ್ಲ ಫುಲ್ ಐಟಮ್ಸ್, ಇದೆಲ್ಲ ಆ್ಯಂಟಿಕ್ಸು, ಡೆಕೋರೇಟಿವ್ ಐಟಮ್ಸು, ಗಿಫ್ಟಾಗಿ ಕೊಡ್ಬೋದು, ಮನೆಯಲ್ಲಿ ಅಲಂಕಾರಕ್ಕೆ ಇಟ್ಕೋಬೋದು. ಇಲ್ಲಿ ತುಂಬಾ ಒಂಥರ ರೀಸನಬಲ್ ರೇಟ್ ಇರುತ್ತೆ. ಇಲ್ಲಿ ಬಂದ ಕಸ್ಟಮರ್ಸ್ಗೂ ಗೊತ್ತಿರುತ್ತೆ ನಾನು ಹೇಳ್ತಾ ಇರೋದು ಎಷ್ಟು ಸತ್ಯ ಅಂತ. ಯಾಕಂತಂದರೆ ನಮ್ಮ ಕಸ್ಟಮರು ಇಲ್ಲಿ ಒಂದು ಸಲ ಬಂದು ವಾಪಸ್ ಹೋಗೋದಲ್ಲ, ಮತ್ತೆ ಬರಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿರೋದ್ರಿಂದ ನಾವು ಇದರ ತುಂಬ ಒಂದು ಸ್ವಲ್ಪ ಕಸ್ಟಮರ್ ಸೈಡಿಂದನೇ ನಾವು ಶೋರೂಮನ್ನು ರನ್ ಮಾಡ್ತಾ ಇರೋದು. ಹಾಗಾಗಿ ನಿಮಗೆಲ್ಲ ಒಂದು ಸಲ ನೀವು ಬಂದರೆ ಇಲ್ಲಿ ಐಟಮ್ಸ್ ಏನೇನಿರುತ್ತೆ ಅಂತ ನಿಮಗೆಲ್ಲ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇವು ಐಟಮ್ಸ್ ಎಲ್ಲನೂ. ಇಲ್ಲ ಪ್ಯೂರ್ ಬ್ರಾಸ್ ವೀಕ್ಷಕರೇ, ಇವೆಲ್ಲ ಪ್ಯೂರ್ ಬ್ರಾಸ್ ಇರುತ್ತೆ. ಇದೆಲ್ಲ ದೀಪಗಳ ಹ್ಯಾಂಗಿಂಗ್ ದೀಪ ಇರುತ್ತೆ, ಪ್ಲೇಟ್ಸ್ ಇರುತ್ತೆ, ವಾಲ್ ಹ್ಯಾಂಗಿಂಗ್ಸ್ ಇರುತ್ತೆ. ಇಲ್ಲಿ ನೋಡಿ, ದಶಾವತಾರ ಅಂತೂ ತುಂಬಾ ಚೆನ್ನಾಗಿದೆ. ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಇದೆಲ್ಲ ಮಾರ್ಕೆಟಲ್ಲೇ ಸಹ ಭಾಳ ಇದಿದೆ. ಇದು ತುಂಬಾ ಕಾಸ್ಟ್ಲಿ ಇದೆ ಬೇರೆ ಕಡೆ. ಇದು 2 ಸೇರಿ 7,000 ರೂಪಾಯಿ. ಇದು ತುಂಬಾ ವೆಯ್ಟ್ ಇದೆ. ಇದು
ಹಾಗಾಗಿ ಉರುಳಿಗಳಿದೆ. ಆಮೇಲೆ ಇನ್ನೊಂದು ಇಲ್ಲಿ ವಿಶೇಷವಾದದ್ದು ಮಸಾಲ ಬಾಕ್ಸ್ಗಳು. ಇದಂತೂ ಭಾಳ ಫಾಸ್ಟ್ ಮೂವಿಂಗ್ ಇದೆ. ಇದು ಗೃಹ ಪ್ರವೇಶಕ್ಕಾಗಲಿ ಮದುವೆಗಳಿಗಾಗಲಿ ಭಾಳ ಗಿಫ್ಟಾಗಿ ತೊಗೊತಾ ಇದ್ದಾರೆ. ಮತ್ತು ಮನೆಗಳಿಗೂ ಅಷ್ಟೇ, ಹೊಸ್ದಾಗಿ ಮನೆ ಕಟ್ಟಿರ್ತಾರಲ್ಲ ಅದಕ್ಕೆಲ್ಲ ಒಂದು ಸ್ವಲ್ಪ ಕ್ರೇಜ್ ಇರುತ್ತೆ ಮಾಡ್ಕೋಬೇಕು ಅಂತ. ಇದು ನೋಡಿ ಎಷ್ಟು ವೆಯ್ಟ್ ಇದೆ, ಬರೀ 1227 ರುಪೀಸ್. ಇದು ಸೈಜು 3 ಸೈಜಸ್ ಇರುತ್ತೆ, 3 ಸೈಜು 2 ವೆರೈಟಿ ಇರುತ್ತೆ. ತುಂಬಾ ಇದು ಪ್ಯೂರ್ ಬ್ರಾಸ್ ಇರುತ್ತೆ. ಹಾಗಾಗಿ ಇದರಲ್ಲಿ ಸ್ವಲ್ಪ ಆ್ಯಂಟಿಕ್ಕು ಯಾರ್ಯಾರು ಮನೆಯಲ್ಲಿ ಶೋ ಆಗಿ ಇಟ್ಕೋಬೇಕು ಅಂಥವರೆಲ್ಲ ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಹ್ಯಾಂಗಿಂಗ್ಸು ಈ ಥರ ಇದು ನೋಡಿ, ವಾಲ್ಗಂತೂ ಇದು ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ. ಇದೆಲ್ಲ ಮನೆಯಲ್ಲಿ ಒಂದು ಸ್ವಲ್ಪ ಆರ್ಟಿಸ್ಟಿಕ್ ಟೇಸ್ಟ್ ಇರೋರು ಈ ಥರ ಸೈಡ್ಗೆ ಇಟ್ಟಿದಾಗಂತೂ ತುಂಬಾ ಖುಷಿ ಆಗುತ್ತೆ. ಬಂದ ತಕ್ಷಣ ಒಂಥರ ಆರ್ಟಿಸ್ಟಿಗೆ ನಮ್ಮ ಇಂಡಿಯನ್ ಕಲ್ಚರನ್ನು ನಾವು ರೆಪ್ರೆಸೆಂಟ್ ಮಾಡ್ದಂಗೆ ಆಗುತ್ತೆ. ಆಮೇಲೆ ಇಲ್ಲಿ ಅಂತೂ ತುಂಬ ದೀಪಗಳು. ನಾವು ದೀಪಾವಳಿಗಂತೂ ಎಷ್ಟು ವೆರೈಟೀಸ್ ಅಂತಂದರೆ ಒಂದು 50 ವೆರೈಟೀಸ್ ದೀಪಗಳೇ ಬರೀ ಎಷ್ಟು ಒಂದು 50-60 ರೂಪಾಯಿಂದನೂ ತರಿಸಿದ್ದೀವಿ. ಎಷ್ಟು ಕ್ರೇಜ್ ಅಂತಂದರೆ ವೀಕ್ಷಕರೇ, ಇಲ್ಲಿ ತೋರಿಸ್ತೀನಿ, ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಅಷ್ಟೇ. ಎಲ್ಲ ಆಮೇಲೆ ನಾನು ಒಂದು ಎಪಿಸೋಡಲ್ಲಿ ಒಂದೊಂದಾಗಿ ತೋರಿಸ್ತೀನಿ ಎಷ್ಟು ವೆರೈಟೀಸಾಗಿ ಬಂದಿತ್ತು ಅಂತಂದರೆ ತುಂಬಾ ಚೆನ್ನಾಗಿತ್ತು. ಈ ಥರ ಡಿಫ್ರೆಂಟು ಅದು ಆವಾಗ ಕಾರ್ತಿಕ ದೀಪದಲ್ಲಿ ತೆಗಿಲಿಕ್ಕೆ ಸ್ವಲ್ಪ ಟೈಮ್ ಆಗ್ತಾಯಿದೆ. ಇದು ನೋಡಿ, ಕಾರ್ತಿಕ ಮಾಸದಲ್ಲಿ ದೀಪಗಳೆಲ್ಲ ಸ್ವಲ್ಪ ಗಿಫ್ಟ್ ದಾನವಾಗಿ ಕೊಡ್ತಾರೆ. ಇವೆಲ್ಲ ಕೊಟ್ಟಿದಾಗ ತುಂಬ ಯೂನಿಕ್ ಆಗಿರುತ್ತೆ. ಇದು ನೋಡಿ, ಇದು ದೀಪ ಎಷ್ಟು 155 ರೂಪಾಯಿ. ಇದು ಇದು ನೋಡಿ, ಇದು ಪೇರ್ ಬಂದು 155 ರೂಪಾಯಿ. ಎಷ್ಟು ಯೂನಿಕ್ ಆಗಿದೆ, ಎಷ್ಟು ಕಮ್ಮಿ ರೇಟಲ್ಲಿ ನಿಮ್ಗೆ ಒಳ್ಳೆ ಪೀಸ್ ಬರುತ್ತೆ. ಇದು ಇಷ್ಟು ಎರಡನ್ನೂ ನಾವು ಬ್ಲೌಸ್ ಪೀಸ್ ಬದಲು ಈ ಥರ ಏನಾದರೂ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ. ಈಗ ಗೃಹ ಪ್ರವೇಶಕ್ಕಾಗಲಿ ಮದುವೆಗಳಿಗಾಗಲಿ ಶ್ರೀಮಂತಕ್ಕೆ ಯಾವುದಾದ್ರೂ ಇಲ್ಲಿ ರಿಟರ್ನ್ ಗಿಫ್ಟ್ಸ್ ಆಗಿ ಕೊಡ್ಬೋದು. ಇವನ್ನ ಅಷ್ಟೇ ಬರೀ ಬ್ರಾಸ್ ಇಷ್ಟಪರೋದು. ಇದರಲ್ಲೂ ಅಷ್ಟೇ ತುಂಬ ವೆರೈಟೀಸ್ ಇದೆ. ಈ ಥರ ತುಂಬ ವೆರೈಟೀಸ್. ಇದು ನೋಡಿದ್ವಿ ಸಿಲ್ವರ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನಲ್ಲಿ ಇದೊಂಥರ ತಾವರೆ ಎಲೆ ಮೇಲೆ ಇದೊಂಥರ ಯೂನಿಕ್ ಆಗಿರುತ್ತೆ. ಈ ಥರ ದೀಪಗಳಲ್ಲಿ ಮಾತ್ರ ನಮ್ಮ ಹತ್ರ ತುಂಬ ವೆರೈಟೀಸ್ ಇದೆ ವೀಕ್ಷಕರೇ. ಭಾಳ ಕಮ್ಮಿ ಬೆಲೆನೂ ಮಾತ್ರ, ರೇಟ್ಸು ಅಷ್ಟೇ ಭಾಳ ಕಮ್ಮಿ ಇರುತ್ತೆ. ಇದು ಜೋಡಿ ಬಂದು 139 ರೂಪಾಯಿ, 139 ರುಪೀಸ್. ನೀವು ಬಲ್ಕಾಗಿ ತಗೊಂಡ್ರೆ ಇನ್ನೂ ನಮ್ಮ ಮನೆಯವರು ಇನ್ನೂ ಕಮ್ಮಿ ಮಾಡಿ ಕೊಡ್ತಾರೆ. ಒಂದು 5% ಡಿಸ್ಕೌಂಟಲ್ಲಿ ನಿಮಗೆ ಸಿಗುತ್ತೆ. ಇದೆಲ್ಲ ಅಷ್ಟು ನೋಡ್ಲಿಕ್ಕೆ ಇದು ಅನಿಸ್ತದೆ, ಆದರೆ ಬ್ರಾಸ್ ಇದು ಬ್ರಾಸು. ಇದು ಮಾತ್ರ ವೈಟ್ ಮೆಟಲಲ್ಲಿ ಗೋಲ್ಡ್ ಪಾಲಿಶ್ ಮಾಡಿರೋದು. ಇದೆಲ್ಲ ಭಾಳ ಕಮ್ಮಿ ಇರುತ್ತೆ. ಇದೆಲ್ಲ ಗಿಫ್ಟ್ಗಾಗಿ ಪರ್ಪಸ್ ಆಗಿಯೂ ತೊಗೊತಾರೆ. ಬ್ಯೂಟಿಫುಲ್ ಆಗಿದೆ. ನೀವು ಇಲ್ಲಿ ಒಂದು ಸಲ ಬಂದು ಭೇಟಿ ಮಾಡಿದರೆ ಒಂದು ಪೇರ್ ಬಂದು 175. ತುಂಬಾ ಚೆನ್ನಾಗಿದೆ ವೀಕ್ಷಕರೇ. ಬ್ರಾಸ್ ಇಷ್ಟಪಡೋರು, ಮನೆಯಲ್ಲಿ ಗೃಹಾಲಂಕಾರಕ್ಕೆ ಇಷ್ಟಪಡೋರು ಇದರ ನೋಡಿ, ವಾಲ್ ಹ್ಯಾಂಗಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿ. ಈಗಂತೂ ಇದು ಕಲ್ಪವೃಕ್ಷ ಅಂತೂ ಭಾಳ ಟ್ರೆಂಡಲ್ಲಿದೆ. ಇದು ಸೈಜ್ ವಾರಿ ಇದೆ ನಮ್ಮ ಹತ್ರ. ಈ ಥರ ಹ್ಯಾಂಗಿಂಗ್ ದೀಪಗಳು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇದೂ ಅಷ್ಟೇ, ಇದು ಕಲರ್ಸ್, ಇದು ಸ್ಟೋನ್ ವರ್ಕ್ ಮಾಡಿರ್ತಾರೆ. ಇದಂತೂ ತುಂಬಾ ಒಂಥರ ಯೂನಿಕ್ ಆಗಿರುತ್ತೆ. ಈ ಪೀಸ್ಗಳಂತೂ ತುಂಬಾ ಯೂನಿಕ್ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಇದು ಭಾಳ ವೆಯ್ಟ್ ಬೇರೆ ಇರುತ್ತೆ. ಇದು ಟ್ರೈಬಲ್ ಇದನ್ನ ಟಾಪಿಕ್ ಮೇಲೆ ತೊಗೊಂಡಿದ್ದಾರೆ. ತುಂಬಾ ಇದಿದೆ, 6000 ರೂಪಾಯಿ. ಇದು ತುಂಬಾ ವೆಯ್ಟ್ ಇದೆ. ಇದು ವರ್ಕ್ ಇರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಪ್ಲೈನ್ ಆದರೆ ಸ್ವಲ್ಪ ಕಮ್ಮಿನೇ ಬೀಳುತ್ತೆ ಇದು. ನೋಡಿ, ಇಲ್ಲಿ ಕೃಷ್ಣ ರುಕ್ಮಿಣಿ, ಇದಂತೂ ಕೃಷ್ಣಗಳಂತೂ ಭಾಳನೇ ಟ್ರೆಂಡು. ಕೃಷ್ಣ ಭಾಳ ಹೋಗ್ತದೆ. ಕೃಷ್ಣ ಇದು ಈ ಥರ ಹೈಟ್ ಇರೋದಿದೆ, ಇನ್ನೂ ಹೈಟ್ ಇರೋದು ಇದೆ. ಆಮೇಲೆ ದೀಪಲಕ್ಷ್ಮಿಗಳು ಇವಂತೂ ತುಂಬಾ ಚೆನ್ನಾಗಿರುತ್ತೆ. ಇದಂತೂ ನಾನು ಸ್ವಲ್ಪ ಈ ಕೊಂಡಿ ಈ ಥರ ಸೈಡಲ್ಲಿ ಇರೋದೇ ಬೇಕು ಅಂತ ಹೇಳಿಬಿಟ್ಟು ನಾನು ತುಂಬ ಇಷ್ಟಪಟ್ಟು ಮಾಡಿಸಿದ್ದು. ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಯೂನಿಕ್ ಪೀಸ್ ಇದು. ಇವೆಲ್ಲ ರೆಗ್ಯುಲರ್ ಮಾಮೂಲಾಗಿ ಎಲ್ಲ ಕಡೆ ಸಿಗುತ್ತಲ್ಲ ಆ ಥರದ್ದು. ಮತ್ತು ಇನ್ನೊಂದು ಪೀಸ್ ಇಲ್ಲಿ ಅರ್ಧನಾರೀಶ್ವರ. ಇದಂತೂ ರೇರ್ ಪೀಸ್ ಇದು. ಇದು ತುಂಬಾ ಚೆನ್ನಾಗಿರುತ್ತೆ. ಅರ್ಧನಾರೀಶ್ವರ ಇದು ಒಂದು ಒಂದೇನಂದ್ರೆ ಡಿಫ್ರೆಂಟ್ ಲುಕ್ ಕೊಡುತ್ತೆ ಅಂದ್ರೆ ಯೂನಿಕ್ ಪೀಸು. ಮತ್ತು ಹ್ಯಾಂಗಿಂಗ್ ದೀಪಗಳಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಮನೆ ಎಂಟ್ರೆನ್ಸನಲ್ಲಿ ದೊಡ್ಡ ಮನೆ ಇರೋರು ಇದನ್ನೇನಾದರೂ ಇಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಎರಡೂ ಸೇರಿ ಎಷ್ಟು ಅದರ ಕೆಳಗಡೆ ಇದೆ ರೇಟು, ಅದು ಬಂದು 68,000 ಆಗುತ್ತೆ. ಎರಡೂ ಸೇರಿ ತುಂಬಾ ವೇಟ್ ಇದೆ, ಒಬ್ಬರು ಎತ್ತಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದೆ ಇದು. ಇದು ಅಷ್ಟೇ ಇದು ಸ್ವಲ್ಪ ಈ ಆ್ಯಂಟಿಕ್ ಫಿನಿಶಿಂಗಲ್ಲಿ ದುರ್ಗಾ ಮಾತಾ, ಕೃಷ್ಣ ಇದೆಲ್ಲ ಸ್ವಲ್ಪ ಧೂಳಾಗುತ್ತೆ ಅಂತ ಕವರ್ ಹಾಕಿದ್ದೀವಿ. ಕವರಲ್ಲಿ ನಿಮಗೆ ಎಷ್ಟು ಕಾಣಿಸುತ್ತೋ ಗೊತ್ತಿಲ್ಲ, ಅಷ್ಟು ಚೆಂದ ಆಗ್ತದೆ ಇವೆಲ್ಲ ನೋಡಿ, ಮನೆ ದೇವ್ರ ಪೂಜೆಗೆ ಬೇಕಾಗಿರುವಂಥ ಸಾಮಾನುಗಳು. ಇವೆಲ್ಲ ತುಂಬ ಕಮ್ಮಿ ಬೆಲೆ ಇರುತ್ತೆ. ಇಲ್ಲಿಂದ ಕಾಣಿಸುತ್ತೆ 70 ರುಪೀಸು, ಇದು 70 ರೂಪಾಯಿ ಆ ಥರ ಇರುತ್ತೆ. ಆಮೇಲೆ ಈಗ ಹೊಸದಾಗಿ ಮೊನ್ನೆ ಇದು ಹಬ್ಬಕ್ಕೆ ಬಂದಿರೋದೆಲ್ಲನೂ ಇದು ನೋಡಿ, ಇದು ಸಂಕ್ರಾಂತಿ ಹಬ್ಬಕ್ಕೆ ಇದೆಲ್ಲ ಎಳ್ಳು ಏನಾದರೂ ಇಟ್ಕೊಂಡು ಗಿಫ್ಟ್ ಕೊಡೋಕ್ಕೆ, ತಾಂಬೂಲ ಕೊಡೋಕ್ಕೆ, ಬ್ಲೌಸ್ ಪೀಸ್ ಕೊಡೋಕ್ಕೆ, ರಿಟರ್ನ್ ಗಿಫ್ಟ್ಸ್ ಕೊಡೋಕ್ಕೆ ಇದಂತೂ ಭಾಳ ಟ್ರೆಂಡಲ್ಲಿದೆ ಈ ಡಿಸೈನು.
ಹಾಗಾಗಿ ಇದು ಪಿಚ್ವಾಯ್ ವರ್ಕ್ ಈಗ ಸ್ಯಾರೀಸ್ ಮೇಲೂ ಬರ್ತಾಯಿದೆ, ಈಗ ಈ ಥರ ಪ್ಲೇಟ್ಸ್ನಲ್ಲೂ ಬರ್ತಾಯಿದೆ. ಇದು ನೋಡಿದ್ದೀವಿ, ಇದು ನಮ್ಮದು ಕಸ್ಟಮೈಸು ಮಾಡ್ಕೊಡ್ತೀನಿ ವೀಕ್ಷಕರಿಗೆ. ನಿಮ್ಗೆ ಏನಾದರೂ ಸೈಜ್ ಚಿಕ್ಕದಾದರೆ ದೊಡ್ಡದು ಬೇಕು ಒಂದು ದೊಡ್ಡದೂ ಮಾಡ್ಕೊಡ್ತೀವಿ. ಈಗ 12 ಇಂಚಸ್ ಬೇಕಾ, ಇನ್ನೂ ಜಾಸ್ತಿ ಬೇಕಾ, ಯಾವ ಸೈಜ್ ಬೇಕಾದ್ರೂ ಇದರಲ್ಲಿ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಯಾಕಂದರೆ ನಾವೇ ಇಲ್ಲಿ ಮ್ಯಾನುಫ್ಯಾಕ್ಚರ್ಸಿಂದ ಇರೋದ್ರಿಂದ ಅವ್ರು ಮಾಡಿ ಕೊಳ್ಳಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಇದು ಅಷ್ಟೇ, ಇಲ್ಲೂ ಭಾಳ ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ವೀಕ್ಷಕರೇ, ಇದು ಒಂದು ಎಕ್ಸಾಂಪಲ್ ನಾನು ಹೇಳ್ತೇನೆ. ಇದು ಸೆಟ್ ಆಫ್ 2, ಇದು ಸೆಟ್ ಆಫ್ 2ಗೆ ಎಷ್ಟಂತ 696. ಇದು ಭಾಳ ಒಂದು ರೀಸನಬಲ್ ರೇಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಶೋರೂಮ್ ಅಂತಲ್ಲ, ಫ್ಯಾಕ್ಟ್ ಇರೋದನ್ನು ಹೇಳ್ತಿದ್ದೀನಿ. 696 ಇದು ಎರಡಕ್ಕೂ ಸೇರಿ ಅಷ್ಟು ನಾವು ಒಳ್ಳೆ ರೇಟಲ್ಲಿ ನಮಗೆ ಕೊಡ್ತಿದ್ದೀವಿ ಅಂತ ತೋರಿಸ್ಲಿಕ್ಕೆ ನಾನು ಹೇಳ್ತಾ ಇರೋದು. ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದು 279 ರೂಪೀಸು. ಇದೆಲ್ಲ ಹೋಲ್ಸೇಲ್ ರೇಟಲ್ಲಿರುತ್ತೆ. ಇದೆಲ್ಲ ತುಂಬ ಫಾಸ್ಟ್ ಮೂವಿಂಗ್ ಇರೋದು, ಮತ್ತು ಇದೆಲ್ಲ ಡೆಕೋರೇಟಿವ್ ಐಟಮ್ಸು ಮನೆಯಲ್ಲಿ ತುಂಬ ಅಲಂಕಾರಕ್ಕೆ ಭಾಳ ಚೆನ್ನಾಗಿರುತ್ತೆ. ದೀಪಗಳಿಗೆ, ದೇವ್ರ ಮುಂದೆ ಇಟ್ಕೊಳ್ಳೋಕ್ಕೆ, ಫಂಕ್ಷನ್ಗೆ ಇದೆಲ್ಲ ಅಲಂಕಾರ ಮಾಡ್ಕೊಂಡು ಸುತ್ತು ಮತ್ತು ನೀವು ಫ್ಲವರ್ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ವೀಕ್ಷಕರೇ, ದೀಪಗಳಲ್ಲಿ ಸ್ವಲ್ಪ ನನಗೆ ಆ್ಯಂಟಿಕ್ಸ್ ಅಂದರೆ ಭಾಳ ಒಲವು. ಹಾಗಾಗಿ ನೋಡಿದ್ದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಇದು ತುಂಬ ಬ್ಯೂಟಿಫುಲ್. ಇದು ತುಂಬ ಹೆವಿ ವೆಯ್ಟು. ಇವೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿದ್ದು ಭಾಳ ಚೆನ್ನಾಗಿದೆ. ಎಷ್ಟು ವೆಯ್ಟ್ ಇದೆ, 600 ಗ್ರಾಮ್ ಇದೆ. ಇದು ಒಂದು ಬಂದು 1529. ಇದು ಸಿದ್ದು, ಇದು ಇಂಡಿವಿಜುವಲಾ ಪೇರಾ? ಇದು ಪೇರಾ? ವೀಕ್ಷಕರ, ಇದು ಸಿಂಗಲ್ ಅಲ್ಲ, ಪೇರು. ಇದು ಪೇರ್ ಬಂದು ಜೋಡಿಗೆ 1529 ರೂಪಾಯಿ. ಈ ರೇಟ್ಗೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ವೀಕ್ಷಕರೇ. ನಿಜವಾಗ್ಲೂ ನಾನು ಹೇಳ್ತಿದ್ದೀನಿ, ತುಂಬಾ ಚೆನ್ನಾಗಿದೆ. ಇದೊಂಥರ ಒಂಥರ ಆ್ಯಂಟಿಕ್ ತಾವರೆ. ಇದು ಅಂಟಿಸಿದಾಗ ಒಂಥರ ತಾವರೆ ಹೂವಿನ ಇದು ಭಾಳ ಚೆನ್ನಾಗಿರುತ್ತೆ. ಇದು ಒಂದು ಫ್ಯಾನ್ಸಿ ಐಟಮ್, ಭಾಳ ಚೆನ್ನಾಗಿದೆ. ಇದು ರಿಟರ್ನ್ ಗಿಫ್ಟ್ಸ್ಗಾಗಿ ಭಾಳ ಮನೆಯಲ್ಲಿ ಶೋ ಪೀಸ್ ಆಗಿ ಭಾಳ ಚೆನ್ನಾಗಿರುತ್ತೆ. ಇದಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ. 456 ಅಷ್ಟೇ. ಇದು ಭಾಳ ಚೆನ್ನಾಗಿರುತ್ತೆ. ಇದು ಒಳಗಡೆ ದೀಪ ಇಟ್ಕೋಬೋದು, ಹೂ ಇಟ್ಕೋಬೋದು, ಕ್ಯಾಂಡಲ್ ಇಟ್ಕೋಬೋದು. ನಿಮ್ಮ ಕ್ರಿಯೇಟಿವಿಟಿ ಹೆಂಗಿರುತ್ತೆ ಅದು ಆ ಥರ. ಇಲ್ಲಿ ನೋಡಿ, ಇದು ಈ ಥರ ದೀಪಗಳು ನಮ್ಮ ಹತ್ರ ಆ್ಯಂಟಿಕ್ಸ್ ದೀಪಗಳಂತೂ ಎತ್ತಲಿಕ್ಕೆ ಅಷ್ಟು ಭಾರ ಇದೆ. ಇದು ಅಷ್ಟು ಚೆಂದ ಇದೆ ನೋಡಿ. ಇದು ತುಂಬ ಹೆವಿ ವೆಯ್ಟ್. ಇದು ಬ್ಯೂಟಿಫುಲ್ ಪೀಸ್ ಇದಂತೂ. ಇದು ಪೇರ್ ಅಷ್ಟೇ. ಪೇರ್ಗೆ 3223. ಬ್ಯೂಟಿಫುಲ್ ಪೀಸ್ ಅದು. ಇದು ಹಚ್ಚಿದಾಗಂತೂ ಭಾಳ ಕಾಣಿಸುತ್ತೆ. ದೀಪಗಳಲ್ಲಂತೂ ತುಂಬಾ ಚೆನ್ನಾಗಿದೆ. ಇದು ನೋಡಿದ್ದು ಎಷ್ಟು ಇದು ಆ್ಯಂಟಿಕ್ ಪೀಸು. ಇದು ಎಷ್ಟು ಖುಷಿಯಿಂದ ತಂದಿದ್ದೀನಿ ಅಂತಂದರೆ ಅಷ್ಟು. ಇದು ನಾವು ಧೂಪ ಹಾಕ್ತೀವಲ್ವ, ಅದಕ್ಕೆ ಎಷ್ಟು ಬ್ಯೂಟಿಫುಲ್ ಇದೆ ನೋಡಿ. ಅದ್ರ ವರ್ಕು ನೋಡಿ ವೀಕ್ಷಕರು, ಎಷ್ಟು ಮಾಡಿದ್ದಾರೆ ಈ ಕಡೆ ಆ ಕಡೆ. ಸಿಂಹದ ಇದು ನೋಡಿ, ಇದನ್ನು ಅಷ್ಟೇ ಸಿಂಹದ ಒಂಥರ ಹ್ಯಾಂಡ್ಲ್ ಇಟ್ಕೊಳ್ಳೋಕ್ಕೆ ಮೇಲೆ ಹಾಕಿದ್ದಾರೆ. ಕ್ಯೂಟ್ ಇದೆ. ಇಲ್ಲೆಲ್ಲ 3 ಕೊಟ್ಟಿದ್ದಾರೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಧೂಪ ಹಿಂಗೆ ಬರ್ತಾ ಇರುತ್ತೆ, ದೇವ್ರ ಮುಂದೆ ಇಟ್ಟಿದಾಗ ಭಾಳ ಖುಷಿ ಆಗುತ್ತೆ. ಇದರ ಬೆಲೆ ಅಷ್ಟು 1117, 1117. ಬ್ಯೂಟಿಫುಲ್ ಪೀಸ್ ಇದು, ಆ್ಯಂಟಿಕ್ಸು. ಇದು ವೆಯ್ಟು ಅಷ್ಟೇ ಇದೆ. ಎಷ್ಟಿದೆ ವೆಯ್ಟು? 530 ಗ್ರಾಮ್ಸ್ ಇದೆ. 530 ಗ್ರಾಮ್ಸ್ ಅಷ್ಟು ಚೆಂದ ಇದೆ. ಇದು ನೋಡಿ, ಇದೆಲ್ಲ ನೀವು ನೋಡಿ, ಇವೆಲ್ಲ ಆ್ಯಂಟಿಕ್ಸು. ಇದು ದೀಪಗಳು ಬ್ಯೂಟಿಫುಲ್ ಪೀಸಸ್. ಇದು ನೋಡಿ 244. ಇದು ಪೀಸಾ? ಇದು ಪೀಸ್ ಬಂದು 244. ಇದು ಭಾಳ ಚೆನ್ನಾಗಿದೆ. ಇದು 100 ಅಂದರೆ ಹೆಚ್ಚು ಕಮ್ಮಿ 200 ಗ್ರಾಮ್ ಇದೆ ಇದು ಒಂದು ಪೀಸು. ಇದು ತಾವರೆ ನಾವೇ ಒಂದೊಂದು ಸಲ ನಾನು ಎಷ್ಟೋ ಕಾಸ್ಟ್ಲಿ ಅಂತ ತಂದಿದ್ದೀನಿ ನೋಡಿ. ಇದು ಪೇರ್ ಬಂದು 283 ವೀಕ್ಷಕರೇ. ಬೆಸ್ಟ್ ಅಂದರೆ ಬೆಸ್ಟ್ ಪ್ರೈಸು. ಎರಡಕ್ಕೂ ಸೇರಿ 283. ಇದು ನೋಡಿ 222 ಗ್ರಾಮ್ಸ್ ಇದೆ. ನಮ್ಮ ಹತ್ರ ಎಲ್ಲ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿರುತ್ತೆ, ವೆಯ್ಟ್ ಎಷ್ಟಿರುತ್ತೆ ಏನು ಅಂತ. ಇದು ಅಷ್ಟೇ ದೀಪ ಬ್ಯೂಟಿಫುಲ್. ಇದು ಹಚ್ಚಿದಾಗ ತುಂಬ ಚೆನ್ನಾಗಿದೆ. ಇದು ಅಷ್ಟೇ 1275. ಭಾಳ ಚೆನ್ನಾಗಿದೆ. ಇದು ಅಷ್ಟೇ ದೀಪ ಇದು ಕುಂಕುಮ ಭರಣಿಗಳು. ಈ ಥರ ತುಂಬ ವೆರೈಟೀಸ್ ಇದೆ ಕುಂಕುಮ ಭರಣಿಗಳಲ್ಲೇ ಎಲ್ಲ. ಇದು ಸ್ಟಾರ್ಟಿಂಗ್ ಪ್ರೈಸ್ ಇದು ನೋಡಿ 108 ರೂಪಾಯಿ. ಇನ್ನೂ ಚಿಕ್ಕದು ಬೇಕು ಅಂತಂತಂದರೆ ಇದು 93 ರೂಪೀಸು. ಇವೆಲ್ಲ ಕುಂಕುಮ ಇದಕ್ಕೆ ಭಾಳ ಚೆನ್ನಾಗಿರುತ್ತೆ. ಇದು ನೋಡಿದ್ದು ಎಷ್ಟು ಚೆನ್ನಾಗಿದೆ. ಯಾರಿಗಾದ್ರೂ ರಿಟರ್ನ್ ಗಿಫ್ಟ್ಸ್ ಕೊಡ್ಬೋದು, ಮನೆಯಲ್ಲಿ ಇಡ್ಬೋದು. ತುಂಬ ಒಂಥರ ಚೆನ್ನಾಗಿರುತ್ತೆ. ಇದರಲ್ಲಿ ತುಂಬ ವೆರೈಟೀಸ್ ಇದೆ. ಮತ್ತು ಇದು ಅಷ್ಟೇ, ಇವಂತೂ ತುಂಬಾ ಯೂಸ್. ಇದು ಮಲ್ಟಿಪಲ್ ಯೂಸ್. ಇದು ರಿಟರ್ನ್ ಗಿಫ್ಟ್ಸ್ ಆಗಿ ತೊಗೋಬೋದು. ಇದರಲ್ಲಿ ಕಲರ್ಸ್ ತುಂಬ ಇದೆ, ವೆರೈಟೀಸ್ ಇದೆ, ಸೈಜಸ್ಸು ಇದೆ. ಇದು ಸ್ಟಾರ್ಟಿಂಗು ನಿಮಗೆ 200ಇಂದ ಸ್ಟಾರ್ಟ್ ಆಗುತ್ತೆ. 200ಇಂದ ಸ್ಟಾರ್ಟ್ ಆಗಿ
404 ಅಷ್ಟವರೆಗೆ ಅದು ಹೈಯೆಸ್ಟ್ ಇರೋದು ನಮ್ಮ ಹತ್ರ. ಆ ಸೈಜು 3 ಸೈಜಸ್ ಇದೆ ವೀಕ್ಷಕರೇ. ಇದಂತೂ ತುಂಬ ಕಲರ್ಸ್ ಇದೆ, ಭಾಳ ಬ್ಯೂಟಿಫುಲ್ ಆಗಿರುತ್ತೆ. ಯಾರಿಗಾದ್ರೂ ಕೊಟ್ಟರು ಅಷ್ಟು ಖುಷಿ ಪಡ್ತಾರೆ. ಮನೆಯಲ್ಲೂ ಅಷ್ಟೇ ಶೋ ಆಗಿ ಇಟ್ಕೋಬೋದು, ಟೀಪಾಯ್ ಮೇಲೆ ಇಟ್ಕೋಬೋದು, ಶೋ ಪೀಸಲ್ಲಿ ಇಟ್ಕೋಬೋದು, ಭಾಳ ಚೆನ್ನಾಗಿ ವೀಕ್ಷಕರೇ. ಇದಂತೂ ಗಿಫ್ಟ್ ಪರ್ಪಸ್, ಶೋ ಪೀಸ್ ಪರ್ಪಸ್ ಮತ್ತು ಏನಕ್ಕಾದರೂ ಮಲ್ಟಿಪರ್ಪಸ್ ಇದು, ಅಷ್ಟು ಚೆಂದ ಇರುತ್ತೆ. ಅಲ್ಲಿ ನೋಡಿ ಬುದ್ಧ, ಇಲ್ಲೆಲ್ಲ ಬುದ್ಧಗಳಿದ್ದಾವೆ. ಇವಂತೂ ಈಗ ಬುದ್ಧ ಅಂತೂ ಎಷ್ಟು ಫಾಸ್ಟ್ ಅಂದರೆ ಅಷ್ಟು ಫಾಸ್ಟ್ ಮೂವಿಂಗ್ ಇದೆ, ಭಾಳ ಇಷ್ಟಪಡ್ತಾರೆ ಜನಗಳು. ಅದರಲ್ಲಿ ಆ ಸೈಜಿಂದ ಇನ್ನೂ ದೊಡ್ಡ ಸೈಜ್ ಇದೆ. ಅಲ್ಲಿಂದ ಇದು ನೋಡಿ, ಇದು ಚಿಕ್ಕ ಸೈಜು. ಒಂದು ರೇಟ್ ಹೇಳ್ತೀನಿ ಎಕ್ಸಾಂಪಲ್ಗೆ ನೋಡಿ, 1000 ರುಪೀಸ್ ಅಷ್ಟೇ. ಇದು 784 ಗ್ರಾಮ್ಸ್ ಇದೆ. ಇದು ನೋಡಿ ಬರೀ 1030 ರುಪೀಸ್, ಅಷ್ಟು ಚೆನ್ನಾಗಿದೆ. ಹಾಗಾಗಿ ನಮ್ಮ ಬರೋ ಕಸ್ಟಮರ್ಸು ಒಂದ್ಸಲ ಅಲ್ಲ ಮತ್ತೆ ಬರ್ತಾ ಇರ್ತಾರೆ. ನನ್ನ ಇಂಟೆನ್ಷನು ಅದೇ ಇತ್ತು. ಆಮೇಲೆ ಇದಂತೂ ಎಷ್ಟು ಕ್ಯೂಟಾಗಿದೆ ನೋಡಿ, ಇದಂತೂ ಭಾಳ ಚೆನ್ನಾಗಿರುತ್ತೆ. ಗಿಫ್ಟ್ ಐಟಮು ಇದನ್ನು ಬಾಕ್ಸಲ್ಲಿ ಹಾಕಿ ಕೊಟ್ಟರೆ ಇನ್ನೂ ಭಾಳ ಚೆನ್ನಾಗಿರುತ್ತೆ ರಿಟರ್ನ್ ಗಿಫ್ಟ್ಸ್ ಆಗಿ. ಎಷ್ಟು ಕ್ಯೂಟಿಗಿದ್ದಾನೆ ಅಂದರೆ ಅಷ್ಟು ಕೊಟ್ಟು. ಎಷ್ಟಿದೆ? 348 ರುಪೀಸು, 185 ಗ್ರಾಮ್ ಇದೆ ಇದು. ಇದಂತೂ ಭಾಳ ಹೋಗ್ತವೆ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ನಮ್ಮ ಗೋವಿಂದ ಎಷ್ಟು ಚೆಂದ ಇರ್ತಾನೆ ಅಂತಂದ್ರೆ ಅಷ್ಟು ಚೆಂದ. ಇದು ನೋಡಿದ್ದು ಗೋವಿಂದ ಇಲ್ಲಿ ಈ ಸೈಜಿಂದ ಇದೆ, ಕ್ಯೂಟಾಗಿದ್ದಾನೆ. 143 ರುಪೀಸ್ ವೀಕ್ಷಕರೇ, ಅಷ್ಟು ಭಾಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದ್ದಾನೆ. ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೈಜ್ಗಳು, ಇಲ್ಲಿಂದ ಇನ್ನೂ ದೊಡ್ಡ ಸೈಜ್ವರೆಗೂ ಇದೆ. ಇಲ್ಲಿ ನೋಡಿ ಶಂಕು ಚಕ್ರಗಳು, ಇದಂತೂ ಭಾಳ ಟ್ರೆಂಡಲ್ಲಿ ಹೋಗೋ ಇವು. ರಿಟರ್ನ್ ಗಿಫ್ಟ್ಸ್ ಹೋಗ್ತಾ ಇದೆ ಮತ್ತು ಮನೆಯಲ್ಲೇ ತೊಗೊಂಡು ಹೋಗ್ತಿದ್ದಾರೆ. ಭಾಳ ಚೆನ್ನಾಗಿದೆ. ಇದು ರೇಟ್ ಬಂದು 237 ಅಷ್ಟೇ. ಭಾಳ ಚೆನ್ನಾಗಿದೆ, ಎರಡಕ್ಕೂ ಸೇರಿ 237. ಬ್ಯೂಟಿಫುಲ್ ಪೀಸ್ ಇವಂತೂ. ಇದು ನೋಡಿದ್ವಿ ಶಂಕು ಚಕ್ರ ನಾಮಗಳು, ಇವೆಲ್ಲ ಭಾಳ ಚೆನ್ನಾಗಿರುತ್ತೆ. ಏನಾದ್ರು 243 ಎಷ್ಟು ಚೆಂದ ಇರುತ್ತೆ. ಕೊಟ್ಟರು ಇದು ಲೈಫ್ ಲಾಂಗ್ ಇರುತ್ತೆ. ಯಾರಿಗಾದರೂ ನಾವು ಇಟ್ಕೊಂಡ್ರೂ ಅಷ್ಟು ಒಂಥರ ಒಳ್ಳೆ ಪೀಸ್ ಇದು. ಇದು ನೋಡಿ, ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ. ನೋಡಿರ್ತೀರ ನೀವು ಆನ್ಲೈನಲ್ಲಿ ಎಷ್ಟು ಕಾಸ್ಟ್ಲಿ ಅಂತ. ಇಲ್ಲಿ ನೋಡಿದ್ದು ಎಷ್ಟು 879 ರುಪೀಸ್ ಅಷ್ಟೇ. ಅಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಪೀಸ್ಗಳು ಎಲ್ಲನೂ. ಇದು ಅಷ್ಟೇ ದೊಡ್ಡ ಇದು ಸ್ವಲ್ಪ ಹೆವಿ ಇರೋದು. ಇದು ನೋಡಿ, ಇಲ್ಲಿ ಆಂಜನೇಯ ಗರುಕ್ಮಂತ ಬಂದಿದ್ದಾನೆ, ಇಲ್ಲಿ ಶಂಕು ಚಕ್ರ ನಾಮ, ಫುಲ್ ಒಂಥರ ಚೆನ್ನಾಗಿದೆ. 648 ರುಪೀಸ್ ಅಷ್ಟೇ, ಹೆವಿ ವೇಟ್ ಇದೆ. ಆಮೇಲೆ ಇಲ್ಲಿ ಭಾಳ ಚೆನ್ನಾಗಿದೆ ವೀಕ್ಷಕರೇ. ಇವೆಲ್ಲ ನಮ್ಮ ಪಾಂಡುರಂಗ ಇದ್ದಾನೆ. ಇಲ್ಲಿ ನೋಡಿ ಲಕ್ಷ್ಮೀ ವಿಷ್ಣು ಇದ್ದಾರೆ. ಇಲ್ಲಿ ನೋಡಿ ಪಾಂಡುರಂಗ, ಇಲ್ಲಿ ದೊಡ್ಡ ಸೈಜು, ಇಲ್ಲಿ ಕೃಷ್ಣ ಇದ್ದಾನೆ. ಅಷ್ಟು ಇವು ನಮಗೆ ಜಾಸ್ತಿ ಫಾಸ್ಟ್ ಮೂವಿಂಗ್ ಇರೋದು ಇವು. ಇದು ಸ್ಟಾರ್ಟಿಂಗ್ ಪ್ರೈಸ್ ಹೇಳ್ತೀನಿ ನಿಮಗೆ, 310 ರುಪೀಸು ಪೇರ್ಗೆ. 310 ಎರಡಕ್ಕೂ ಸೇರಿ ಅಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ. ಅಂದರೆ ಇವೆರಡು ಸೇರಿ 310 ರುಪೀಸ್ ಇಷ್ಟು. ಮತ್ತು ಇವಂತೂ ಭಾಳ ಚೆನ್ನಾಗಿ ಹೋಗ್ತವೆ ಗಿಫ್ಟ್ ಐಟಮ್ಸು. ಕ್ಯೂಟ್ಗಿದೆ ನೋಡಿ, 400 ರುಪೀಸ್ ಇದು. ತುಂಬ ಚೆನ್ನಾಗಿದೆ ಇದು ನೋಡಿ. ಇದು ಕವರಲ್ಲಿ ತೆಗೆದಿದ್ದರೆ ಇಲ್ಲಿ ಗೊತ್ತಾಗುತ್ತೆ. 408 ರುಪೀಸ್, ಅಷ್ಟನ್ನು 283 ಗ್ರಾಮ್ ಇದೆ. ಅಷ್ಟು ಚೆನ್ನಾಗಿದೆ ಇದು, ಎಷ್ಟು ಚೆನ್ನಾಗಿದೆ ನೋಡಿ. ರೇಟೂ ಚೆನ್ನಾಗಿದೆ, ಪೀಸೂ ಚೆನ್ನಾಗಿದೆ. ಇದು ಇನ್ನೊಂದು ಥರ ಐಟಮ್. ಇದು ಸ್ವಲ್ಪ ಡಿಟ್ಯಾಚಬಲ್, ಅದು ಭಾಳ ಕ್ಯೂಟಾಗಿರುತ್ತೆ ಇದು. ಇದಂತೂ ಭಾಳ ಹೋಗ್ತದೆ ವೀಕ್ಷಕರೇ. ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ, ಯಾಕಂದರೆ ಇದು ಮೂವ್ ಆಗುತ್ತಲ್ವ, ಎಲ್ಲರೂ ಇಷ್ಟಪಟ್ಟು ತೊಗೊತಾರೆ ಇದನ್ನು. 89 ರೂಪಾಯಿ. ಇದ್ರ ಮೇಲೆ ವೆಯ್ಟೂ ಇರುತ್ತೆ, ಎಲ್ಲನೂ ಇರುತ್ತೆ. 893 ಗ್ರಾಮ್ಸ್ ಇದೆ. ತುಂಬ ಚೆನ್ನಾಗಿದೆ ಇದು. ಆಮೇಲೆ ನೆಕ್ಸ್ಟ್ ಇದು ದೊಡ್ಡ ಸೈಜು. ಈ ಥರ ಗಿಫ್ಟ್ ಐಟಮ್ಸು, ಶೋ ಪೀಸ್ ಐಟಮ್ಸು ಸಹ ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ ಎಷ್ಟು ಮುದ್ದಾಗಿದ್ದಾನೆ. ಅಂಬೆಗಾಲ್ ಕೃಷ್ಣ ಇದ್ದಾನೆ, ಚಿಕ್ಕದಿದ್ದಾನೆ ನೋಡಿ. ಇದು ಪುಟ್ಟು ಕೃಷ್ಣ, ಅದರಲ್ಲಿ ಹಸು ಬೇರೆ ಬಂದಿದೆ. ಮಾಮೂಲಿ ಜಾಸ್ತಿ ಬೇರೆ 333 ರುಪೀಸ್ ಇದು. ಎಷ್ಟು ಚೆಂದ ಇದೆ ಮಾತ್ರ ಇದು. ರಾಧಾ ಕೃಷ್ಣ ವಿತ್ತು ಹಸು ಜೊತೆ ತುಂಬ ಚೆನ್ನಾಗಿದೆ. ಇದು ನೋಡಿ, ಇದು ಶಂಖದ ಮೇಲೆ ಕೃಷ್ಣ. ಈ ಥರ ಎಷ್ಟು ಯೂನಿಕ್ಕಾಗಿ ಕಾಣಿಸ್ತಾನೆ ಕೃಷ್ಣ, ನಕ್ಕೊಂಡು ಎಷ್ಟು ಚೆಂದ ಇದ್ದಾನೆ. ಇದೆಷ್ಟು? 1000 ರೂಪಾಯಿ ಬಿಲ್ಲು. 1000 ರೂಪಾಯಿ ಇದಿದ್ದು. 800 ಗ್ರಾಮ್ ಇದೆ. ಹಾಗೆ ಈ ಥರ ಇಲ್ಲಿ ನೋಡಿ, ಇಲ್ಲಿ ಬೆಣ್ಣೆ ಕೃಷ್ಣ ಎಷ್ಟು ಚೆನ್ನಾಗಿ ಕೂತಿದ್ದಾನೆ. ಇಲ್ಲಿ ನೋಡ್ಕೊ, ಇಲ್ಲಿ ಮೇಲೆ ಕೂತ್ಕೊಂಡೆ ತುಂಬ ವೆರೈಟೀಸ್. ಈ ಥರ ಕೃಷ್ಣಗಳಂತೂ ಭಾಳನೇ ಚೆನ್ನಾಗಿರುತ್ತೆ. ತುಂಬ ಒಂಥರ ಕಮ್ಮಿ ಬೆಲೆ. ಇದು 341. ಅದೇ 350 ರೂಪಾಯಿಂದ ನಮ್ಮದು ಎಲ್ಲ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ಗಂಟೆಗಳು ವಿಧ ವಿಧವಾದಂಥ ಗಂಟೆಗಳು ಇದ್ದಾವೆ. ಇಲ್ಲಿ ಸ್ವಲ್ಪ ಶೋಕ್ ಅಂತ ಇಟ್ಟಿರೋದಷ್ಟೇ, ಒಳಗಡೆ ಇನ್ನೂ ಇದ್ದಾವೆ ಸ್ಟಾಕು. ಮತ್ತು ಇದು
ಹಸು ಕರು ಭಾಳ ಇದು ಎಲ್ಲಿ ಹೋದ್ರೂ ಗೃಹಪ್ರವೇಶಕ್ಕಾಗಲಿ ಮದುವೆಗಳಿಗಾಗಲಿ ಇದು ತುಂಬಾ ಮನೆಯಲ್ಲಿ ಈಗ ತುಂಬಾ ಟ್ರೆಂಡ್ ಆಗಿಬಿಟ್ಟಿದೆ. ಅದು ಚಿಕ್ಕ ಸೈಜು, ಇಷ್ಟು ಸೈಜಿಂದ ಇದೆ ನೋಡಿ. ಈ ಸೈಜ್ ಇನ್ನೂ ಚಿಕ್ಕ ಸೈಜ್ ಇದೆ, ಆಗೋಗಿದೇನೋ ಅನಿಸುತ್ತೆ. ಚಿಕ್ಕದು ಪುಟ್ಟದು ಇದು 283 ರೂಪಾಯಿ. ತುಂಬಾ ಕ್ಯೂಟಾಗಿದ್ದಾನೆ, ಅಷ್ಟು ಚೆಂದ ಇದೆ ಹಸು. ಆಮೇಲೆ ಇದು ಭಾಳ ಅಂತ ಇದು ನೋಡಿ, ಇದು ಭಾಳ ಆ್ಯಂಟಿಕ್ ಪೀಸ್ಗಳಿವು, ಅಷ್ಟು ಚೆಂದ ಇರುತ್ತೆ ಇದು. ಇದಿಷ್ಟು 2666 ರೂಪಾಯಿ, 2366. ಭಾಳ ಚೆನ್ನಾಗಿದೆ, ಹೆವಿ ವೆಯ್ಟ್ ಇದೆ ಇವೆಲ್ಲ. ಈಗ ನೋಡಿ ಇದು ಈ ಗಣೇಶಗಳು ಇದು ಗಿಫ್ಟ್ಗೆ, ಅದಕ್ಕೆ ನಾವು ಇಷ್ಟೊಂದು ತರಿಸಿರೋದು. ಗಿಫ್ಟ್ಗೆ ಭಾಳ ಹೋಗ್ತದೆ, ಭಾಳ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಬಾಕ್ಸ್ ಥರ ಮಾಡಿದರೆ ಇದನ್ನು ಹೈಲೈಟ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ವೀಕ್ಷಕರೇ. ಈ ಗಣೇಶ ಅಂತೂ ಎಷ್ಟು ಹೋಗ್ತದಂತೆ, 355 ರೂಪೀಸ್ ಅಷ್ಟೇ. ಅಷ್ಟು ಚೆಂದ ಇದೆ ನೋಡಿ, ವೆಯ್ಟ್ ಎಲ್ಲನೂ ಇದರಲ್ಲೇ ಇರುತ್ತೆ ನೋಡಿ, ಎಷ್ಟು ಚೆಂದ ಕಾಣಿಸ್ತಾನೆ. ಅದು ಈ ಸೈಜಿನ ಇದರಲ್ಲೇ ಇನ್ನೊಂದು ಸೈಜ್, ಇದು ಪುಟ್ಟದು, ಅದು ಸ್ವಲ್ಪ ದೊಡ್ಡದು, ಇದು ಇನ್ನೂ ಪುಟ್ಟದು, ಅಷ್ಟು ಚೆಂದ ಇದ್ದಾನೆ. ಇಲ್ಲಿ ನೋಡಿ 100 ರೂಪಾಯಿ, ಇದು 100 ರೂಪೀಸ್. ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಕಾರಲ್ಲಿ ಇಟ್ಕೋಬೋದು ಮತ್ತು ಗಿಫ್ಟ್ ಕೊಡ್ಬೋದು, ಮಲ್ಟಿಪರ್ಪಸ್ ನೀವು ಹೆಂಗೆ ಯೂಸ್ ಮಾಡ್ಕೊತೀರೋ ಹಾಗೆ. ಇದು ನೋಡಿ ಇಲ್ಲಿ ಇಷ್ಟು ವಿಧವಾದಂತಹ ಒಂದು ಗಣೇಶಗಳು. ಇದೆಲ್ಲ ಹೋಮ್ ಡೆಕೋರ್ಗಾಗ್ಬೋದು, ರಿಟರ್ನ್ ಗಿಫ್ಟ್ಸ್ ಆಗ್ಬೋದು, ಮನೆಯಲ್ಲಿ ಡೆಕೋರೇಟಿವ್ ಆಗಿ ಗಿಫ್ಟ್ಗೆ, ಮದುವೆಗಳಿಗೆ, ಯಾವುದಕ್ಕಾದರೂ ನೀವು ಗೃಹಪ್ರವೇಶಕ್ಕೆಲ್ಲನೂ ನೀವು ಉಪಯೋಗಿಸ್ಕೋಬೋದು. ಇದನ್ನು ಅಷ್ಟೇ, ಅಷ್ಟು ಚಿಕ್ಕದು. ಎಷ್ಟಿದೆ? 271 ರೂಪಾಯಿ. ಇದು ಪ್ರಭಾವಳಿ ಬಂದಿರೋದು 349. ಈ ಥರ ಇದೆ. ನೆಕ್ಸ್ಟು ಇಲ್ಲಿ ಆಂಜನೇಯ ವಿಧವಾದಂಥ ಆಂಜನೇಯಗಳಿದೆ. ಇದನ್ನು ಅಷ್ಟೇ ಭಾಳ ಫಾಸ್ಟ್ ಮೂವಿಂಗ್ ಇದೆ, ಭಾಳ ಚೆನ್ನಾಗಿದೆ. ಇದು ಪಂಚಮುಖ ಗಣೇಶ 192 ರೂಪೀಸು. ಕೂತ್ಕೊಂಡಿರೋದು ಬೇಕು ಅಂತಾರೆ, ಧ್ಯಾನ ಮಾಡಿರೋದು ಬೇಕು ಅಂತಾರೆ, ನಿಂತ್ಕೊಂಡಿರೋದು ಬೇಕು ಅಂತಾರೆ. ಹಾಗಾಗಿದು ಇವೆಲ್ಲ ರಿಟರ್ನ್ ಗಿಫ್ಟ್ಸು. ನಿಮಗೆ ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ 94 ರೂಪೀಸ್. ಇದು ಬರೀ ಇದು 94 ರೂಪೀಸು. ಭಾಳ ಚೆನ್ನಾಗಿರುತ್ತೆ ಮದುವೆಗಳಿಗೆ, ರಿಟರ್ನ್ ಗಿಫ್ಟ್ಸ್ಗಂತೂ ಭಾಳ ಹೋಗ್ತವೆ ಇದು ರೇಟುಗಳು. ಇದು ಅಷ್ಟೇ 94 ರೂಪೀಸ್. ತುಂಬಾ ಚೆನ್ನಾಗಿ ಹೋಗುತ್ತೆ ಫ್ರೆಂಡ್ಸ್. ಇವು ಬ್ಯೂಟಿಫುಲ್ ಒಂದು ಇದು ಭಾಳ ಒಂದು ಆರ್ಟಿಸ್ಟಿಕ್ಕಾಗಿ ಒಂದು ಆ್ಯಂಟಿಕ್ ಪೀಸ್. ಅದು ಬುದ್ಧ ಅಂತೂ ತುಂಬಾ ಚೆನ್ನಾಗಿದ್ದಾನೆ ಅಲ್ಲಿ. ಅದು ನೆಕ್ಸ್ಟ್ ಇಲ್ಲಿ ಇನ್ನೊಂದು ಮೀಡಿಯಮ್ ಸೈಜು ಹಸು ಕರುಗಳು. ಈ ಸೈಜುಗಳು ಭಾಳ ಹೋಗುತ್ತೆ. ಇದು 1116 ರೂಪೀಸು. ನೆಕ್ಸ್ಟ್ ಇಲ್ಲೊಂದು ವಿಶೇಷವಾದದ್ದೇನು ಅಂತಂದರೆ, ಮಾಮೂಲು ಗಣೇಶ ಯಾವಾಗಲೂ ಸಿಂಗಲಾಗಿ ನಾವು ಯಾವಾಗಲೂ ನೋಡ್ತೀವಿ, ಆದರೆ ಇಲ್ಲಿ ಸಿದ್ಧಿ ಬುದ್ಧಿ ಜೊತೆ ಇದೆ. ಇದೊಂದು ಸ್ವಲ್ಪ ರೇರ್ ಪೀಸ್. ಇದು ಮನೆಯಲ್ಲಿ ಇಟ್ಕೊಂಡ್ರೆ ಭಾಳ ಒಳ್ಳೆಯದು ಅಂತ ಇದೊಂಥರ ಆ್ಯಂಟಿಕ್ ಪೀಸ್. ಇದು ಸಿದ್ಧಿ ಬುದ್ಧಿ ಜೊತೆ ಗಣೇಶ ಆನೆ ಮೇಲೆ ಕೂತಿರೋದು ನೋಡಿ. ಇಲ್ಲಿ ಇದ್ರ ಮೇಲೆ ಕೂತಿದೆ, ಆನೆ ಸೊಂಡ್ಲ ಮೇಲೆ. ಭಾಳ ಖುಷಿ ಆಯ್ತು. ಇದು ವರಾಹಿ ಅಮ್ಮ. ಈಗೆಲ್ಲ ಭಾಳ ಜಾಸ್ತಿ ಪೂಜೆ ಮಾಡೋದು ಆರಂಭ ಆಗಿದೆ. ಮೊದಲ ಕಾಲ ಇಲ್ಲಿ ಅಷ್ಟು ಗೊತ್ತಿರಲಿಲ್ಲ, ಈಗಂತೂ ಭಾಳ ಮಾಡ್ತಿದ್ದಾರೆ. ಇಲ್ಲಿ ನಟರಾಜ ಸ್ಮಾಲ್ ಸೈಜ್ ಇಷ್ಟು ನೋಡಿ. ನಟರಾಜ ನೋಡಿ ಕ್ಯೂಟಾಗಿದ್ದಾನೆ, ಭಾಳ ಚೆನ್ನಾಗಿದೆ. ಇದು ರೇಟ್ ಬಂದು 142 ರೂಪೀಸು. ಭಾಳ ಚೆನ್ನಾಗಿದೆ. ವರಾಹಿನೂ ಅಷ್ಟೇ, ಎಷ್ಟು 347 ರೂಪೀಸ್. ನೆಕ್ಸ್ಟು ಇದು ಗಣೇಶ. ಇದು ಗೋಲ್ಡ್ ಫಿನಿಶಿಂಗಲ್ಲಿ ಬಂದಿರುವಂಥ ಗಣೇಶ. ಸ್ವಲ್ಪ ಒಬ್ಬೊಬ್ಬರು ಗ್ರ್ಯಾಂಡ್ ಆಗಬೇಕು, ನನಗೆ ರಿಚಾಗಿ ಕಾಣಿಸ್ಬೇಕು ಅಂದವರು ಇಂಥದ್ದು 641 ರೂಪೀಸ್. ಇದು ಈ ಥರ ಆ ಗಣೇಶಗಳಿದು. ಇದು ಸ್ವಲ್ಪ ಇದು ಆ್ಯಂಟಿಕ್ ಫಿನಿಶಿಂಗದು. ಇದು ಎಲೆ ಗಣೇಶ ಒಂದೊಂದು ಥರ ಇರುತ್ತೆ. 836 ರೂಪೀಸು. ಇದು ಚೇರ್, ಈಸಿ ಚೇರ್ ಗಣೇಶ ಅಂತಾರೆ, ಭಾಳ ಚೆನ್ನಾಗಿರ್ತದೆ. ಇದು ಭಾಳ ಫಾಸ್ಟಾಗಿ ಹೋಗ್ತದೆ. 1555 ಇದು ರೇಟು. ನೋಡಿ ಎಷ್ಟು ಚೆಂದ ಕಾಣಿಸುತ್ತೆ. ಇದಂತೂ ಭಾಳ ಡ್ಯಾನ್ಸಿಂಗು ಥರ ಒಂದು ಥರ ಖುಷಿಯಿಂದ ಇದ್ದಾನೆ ಗಣೇಶ. ಇದು ಬಂದು 1414 ರೂಪೀಸು. ನೆಕ್ಸ್ಟ್ ಇಲ್ಲಿ ನಂದಿಗಳು ಭಾಳ, ಇದು ಈಶ್ವರ ಫ್ಯಾಮಿಲಿವು, ತುಂಬ ಚೆನ್ನಾಗಿದೆ. ಇಲ್ಲ ನಟರಾಜ ನೋಡಿ ಕ್ಯೂಟಾಗಿದ್ದಾನೆ, ಭಾಳ ಚೆನ್ನಾಗಿದೆ. ಇದು ರೇಟ್ ಬಂದು 142 ರೂಪೀಸು. ಭಾಳ ಚೆನ್ನಾಗಿದೆ. ವರಾಹಿನೂ ಅಷ್ಟೇ, ಎಷ್ಟು 347 ರೂಪೀಸ್. ನೆಕ್ಸ್ಟು ಇದು ಗಣೇಶ. ಇದು ಗೋಲ್ಡ್ ಫಿನಿಶಿಂಗಲ್ಲಿ ಬಂದಿರುವಂಥ ಗಣೇಶ. ಸ್ವಲ್ಪ ಒಬ್ಬೊಬ್ಬರು ಗ್ರ್ಯಾಂಡ್ ಆಗಬೇಕು, ನನಗೆ ರಿಚಾಗಿ ಕಾಣಿಸ್ಬೇಕು ಅಂದವರು ಇಂಥದ್ದು 641 ರೂಪೀಸ್. ಇದು ಈ ಥರ ಆ ಗಣೇಶಗಳಿದು. ಇದು ಸ್ವಲ್ಪ ಇದು ಆ್ಯಂಟಿಕ್ ಫಿನಿಶಿಂಗದು. ಇದು ಎಲೆ ಗಣೇಶ ಒಂದೊಂದು ಥರ ಇರುತ್ತೆ. 836 ರೂಪೀಸು. ಇದು ಚೇರ್, ಈಸಿ ಚೇರ್ ಗಣೇಶ ಅಂತಾರೆ, ಭಾಳ ಚೆನ್ನಾಗಿರ್ತದೆ. ಇದು ಭಾಳ ಫಾಸ್ಟಾಗಿ ಹೋಗ್ತದೆ. 1555 ಇದು ರೇಟು. ನೋಡಿ ಎಷ್ಟು ಚೆಂದ ಕಾಣಿಸುತ್ತೆ. ಇದಂತೂ ಭಾಳ ಡ್ಯಾನ್ಸಿಂಗು ಥರ ಒಂದು ಥರ ಖುಷಿಯಿಂದ ಇದ್ದಾನೆ ಗಣೇಶ. ಇದು ಬಂದು 1414 ರೂಪೀಸು. ಸಂಬಂಧಪಟ್ಟಂತಹ ವಿಗ್ರಹಗಳಿದೆ. ಇಲ್ಲಿ ನೋಡಿ ಪಾರ್ವತಿ ಪರಮೇಶ್ವರ ದಂಪತರು ಇಬ್ಬರು ನಂದಿ ಮೇಲೆ ಎಷ್ಟು ಚೆಂದ ಕೂತಿದ್ದಾರೆ. ಇದು ಬಂದು ಪ್ರದೋಷ ದೀಪ ಅಂತ.
ಇದು ಭಾಳ ಫಾಸ್ಟ್ ಮೂವಿಂಗ್ ಇದೆ. ಈಗ ಪ್ರದೋಷ ಪೂಜೆಗೆ ಎಲ್ಲ ಯೂಸ್ ಮಾಡ್ತಾರೆ ಇದು. ಮತ್ತು ನಂದಿ ಸೈಜ್ ವಾರಿ ಇದೆ. ಇಲ್ಲಿ ಚಿಕ್ಕ ನಂದಿ ನೋಡಿ ಎಷ್ಟು ಇರುತ್ತೆ, 348 ರುಪೀಸು. 348ಇಂದ ಸ್ಟಾರ್ಟ್ ಆಗುತ್ತೆ. ದೊಡ್ಡ ನಂದಿವರೆಗೂ ಇನ್ನೂ ಬೇರೆ ಕಡೆನೂ ಇದೆ 425 ರುಪೀಸು. ಈ ಥರ ಇಲ್ಲಿದೆ ನೋಡಿದ್ದು ಲಿಂಗವನ್ನು ಆರಾಧನೆ ಮಾಡೋರು ಈ ಥರ ಅದೇ ಫೇಸ್ ಇದೆ. ಇಲ್ಲಿ ನೀರು ಇದರ ಅಭಿಷೇಕ ಮಾಡಿದ್ದನ್ನು ಇದರಿಂದ ಬರೋ ಹಾಗೆ ಇದರಲ್ಲೂ ಕೊಟ್ಟಿದ್ದಾರೆ. ಇದು ಫೇಸ್ ಇರೋದು, ಇದು ಫೇಸ್ ಇಲ್ಲದೆ ಇರೋದು, ಬರೀ ಲಿಂಗ. ಆ ಥರ ನಿಮ್ಗೆ ಯಾವುದು ಬೇಕಾದ್ರೂ ಇಲ್ಲಿ ಲಭ್ಯವಿದೆ. ನೆಕ್ಸ್ಟ್ ಇದು ಸ್ಟ್ಯಾಂಡ್ಗಳು, ನೀವು ಏನೇ ಇಟ್ಕೋಬೋದು ಪೂಜೆಗೆ. ಭಾಳ ಬ್ಯೂಟಿಫುಲ್ ಆಗಿದೆ ಇವೆಲ್ಲ, ತುಂಬ ಹೆವಿ ವೆಯ್ಟ್ ಇದು, ತುಂಬ ಆರ್ಟಿಸ್ಟಿಕ್ಕಾಗಿ ತುಂಬ ಚೆನ್ನಾಗಿರುತ್ತೆ. ವರಮಹಾಲಕ್ಷ್ಮಿಗಾಗಲಿ ಏನಾದರೂ 2522 ರುಪೀಸ್ ಅಷ್ಟೇ ಇದು, ಅಷ್ಟು ಚೆಂದ ಇದೆ. ಇದು ಬಂದು 646 ರುಪೀಸ್. ನೋಡಿ ಕವರ್ ಇಲ್ಲದೆ ಇರೋದಾದರೆ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ವರ್ಕ್ ನೋಡಿ ಎಷ್ಟು ಇದೆ ಇದು. ಹಾಂ, ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಶಿವಾಜಿ ಭಾಳ ಬ್ಯೂಟಿಫುಲ್ ಆಗಿದೆ, ಹೆವಿ ವೇಟ್ ಇರೋದು. ಇಲ್ಲಿ ಶ್ರೀನಾಥ ಅಂತೂ ಅಷ್ಟು ಚೆಂದ ಇದ್ದಾನೆ, ಭಾಳ ಚೆನ್ನಾಗಿದ್ದಾನೆ. ಇಲ್ಲಿ ಗೋವಿಂದ ಅಂತೂ ಹೇಳಲಿಕ್ಕೆ ನೋಡಿ ಎಷ್ಟು ಚೆಂದ ಇದ್ದಾನೆ ಅಂದರೆ ಭಾಳ ಚೆನ್ನಾಗಿದ್ದಾನೆ. ಎಲ್ಲ ಯೂನಿಕ್ ಪೀಸ್ಗಳು. ಆಮೇಲೆ ಇದು ಗಣೇಶ, ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್, ಇಷ್ಟು ಕೈಗಳಿಟ್ಕೊಂಡು ಎಷ್ಟು ವಿರಾಜಮಾನವಾಗಿದ್ದಾನೆ, ಭಾಳ ಚೆನ್ನಾಗಿದ್ದಾನೆ. ಇದು 14 ಕೈಗಳಿರುವಂಥ ಗಣೇಶ ವಿರಾಜಮಾನವಾಗಿ ನಿಂತಿದ್ದಾನೆ, ಭಾಳ ಚೆನ್ನಾಗಿದ್ದಾನೆ. ಇದರ ಬೆಲೆ ಬಂದು 2364. ಎಷ್ಟು ಚೆಂದ ಇದ್ದಾನೆ. ಆಮೇಲೆ ಇದಂತೂ ಬೇಕು ಅಂತ ಬೇರೆ ಕಸ್ಟಮರ್ಸ್ ಬೇರೆ ರಿಕ್ವೈರ್ ಮಾಡಿದರು, ಧ್ಯಾನ ಮುದ್ರದಲ್ಲಿರೋ ಆಂಜನೇಯ ಬೇಕು ಅಂತ, ಅದನ್ನು ತರಿಸಿಟ್ಟಿದ್ದೆ. ಅದು 968 ರುಪೀಸ್. ನೆಕ್ಸ್ಟ್ ಇವೆಲ್ಲ ದೊಡ್ಡದು ನಟರಾಜ ಹಾಲು. ಇದಂತೂ ಲಕ್ಷ್ಮಿ, ಈ ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ಭಾಳ ಫಾಸ್ಟ್ ಹೋಗುತ್ತೆ ವೀಕ್ಷಕರೇ. ಈ ಕಡೆ ಲಕ್ಷ್ಮಿ, ಈ ಕಡೆ ಆ ಕಡೆ ಗಜ ಇದೆ, ಅದಕ್ಕೆ ಗಜಲಕ್ಷ್ಮಿ. ಇದು ಭಾಳ ಚೆನ್ನಾಗಿರುತ್ತೆ. ನೆಕ್ಸ್ಟು ಇದು ಕೃಷ್ಣ ಅಂತೂ ಎಷ್ಟು ಮುದ್ದಾಗಿದ್ದಾನೆ ಅಂದರೆ ಅಷ್ಟು ಚೆಂದ ಇದ್ದಾನೆ, ಭಾಳ ಚೆನ್ನಾಗಿದ್ದಾನೆ. ಈಗ 2430 ರೂಪಾಯಿ ನೋಡಿ, 1 kg 658 ಗ್ರಾಮ್, ಭಾಳ ಚೆನ್ನಾಗಿದೆ. ಆಮೇಲೆ ಇದು ಬೇರೆ ಐಟಮ್ ಆ್ಯಕ್ಚುಲಾಗಿ ಇದು ಫ್ಯಾನ್ಸಿ ಐಟಮು, ಮೆಟಲೇ ಇದು. ಇದಂತೂ ತುಂಬಾ ಚೆನ್ನಾಗಿದೆ, ಈ ಕಂಪನಿನವ್ರದ್ದು ತುಂಬ ಐಟಮ್ಸ್ ಇದೆ. ಇದೊಂದು ಇಲ್ಲಿ ಇಟ್ಟಿದ್ದೀವಿ ಅಷ್ಟೇ. ಇದೂ ಅಷ್ಟೇ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ. ಒಂಥರ ಯೂನಿಕ್ ಪೀಸ್ಗಳು. 1256 ರುಪೀಸು ಒಂದು, ಅಷ್ಟು ಚೆಂದ ಇರುತ್ತೆ. ಇದು ಕೃಷ್ಣ. ನೆಕ್ಸ್ಟ್ ಇಲ್ಲಿ ನೋಡಿ, ರಾಧಾ ಕೃಷ್ಣಗಳಂತೂ ತುಂಬ ಟ್ರೆಂಡು. ಯಾಕಂತಂದರೆ ಮದುವೆಗಳಿಗೆ, ಗೃಹಪ್ರವೇಶಗಳಿಗೆ ಎಲ್ಲಕ್ಕೂ ಸೂಟ್ ಆಗೋದ್ರಿಂದ ತುಂಬ ನಾವು ತರಿಸ್ತೀವಿ. ನೋಡಿ ಗೋವಿಂದ ಇರೋ ರಾಧಾ ಕೃಷ್ಣ, ಇಲ್ಲಿ ನೋಡಿ ಫೋಸ್ ಕೊಟ್ಕೊಂಡು ಎಷ್ಟು ಚೆಂದ ನಿಂತಿದ್ದಾರೆ, ಭಾಳ ಚೆನ್ನಾಗಿದ್ದಾನೆ. ಆದಿಯೋಗಿ ಇವೆಲ್ಲನೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ನೋಡಿ ವೀಕ್ಷಕರೇ, ಅಲ್ಲಿ ಸುಂದರವಾದಂಥ ಮರದ ಮೇಲೆ 2 ನವಿಲುಗಳು, ಆ ಮರದ ಕೆಳಗಡೆ ಕೃಷ್ಣ ಎಷ್ಟು ಚೆಂದ ನಿಂತಿದ್ದಾನೆ ಅಂತಂದರೆ ಗೋವಿನ ಜೊತೆ ಅಷ್ಟು ಚೆಂದ ಇದ್ದಾನೆ, ಭಾಳ ಸುಂದರವಾಗಿದೆ ಇದು ಪೀಸ್ ಅಂತೂ. ಆಮೇಲೆ ಅಲ್ಲಿ ಪಕ್ಕದಲ್ಲಿ ದೊಡ್ಡದು ಒಂದು ಅರ್ಧ kg ಹಿಡಿಯೋ ಅಷ್ಟು ಎಣ್ಣೆ ಇರುವಂತಹ ದೀಪ, ಅದು ಅಖಂಡ ದೀಪ ಅಂತ. ದೇವರ ಹತ್ರ ನಾವು ದೊಡ್ಡ ವ್ರತಗಳಾಗಲಿ ನೋವುಗಳಾಗಲಿ ಏನಾದರೂ ಮಾಡೋವಾಗ ಇದನ್ನು ಇಟ್ಬಿಟ್ಟು ಭಾಳ ಚೆನ್ನಾಗಿದೆ. ಇದರಲ್ಲಿ ಸೇಮ್ ಗಣೇಶನೂ ಇದ್ದಾನೆ, ಅದು ಜೋಡಿಯಾಗೂ ಇಟ್ಕೋಬೋದು ಅಥವಾ ನೀವು ಒಂದು ಸಪ್ರೇಟಾಗಿನೂ ನೀವು ಪರ್ಚೇಸ್ ಮಾಡ್ಬೋದು. ಭಾಳ ಅದು ಯೂನಿಕ್ ಪೀಸ್, ಅದು ಭಾಳನೇ ಚೆನ್ನಾಗಿದೆ. ಆಮೇಲೆ ಪಕ್ಕದಲ್ಲೂ ಅಷ್ಟೇ ಗಣೇಶ, ಅದು ಆ್ಯಂಟಿಕ್, ಅದು ತುಂಬಾ ಹೆವಿ ವೆಯ್ಟ್ ಇರೋದು, ಆರ್ಟಿಸ್ಟಿಕ್ಕಾಗಿ ಆ್ಯಂಟಿಕ್ ಪೀಸ್, ಅದು ಒಂಥರ ತುಂಬಾ ಚೆನ್ನಾಗಿದೆ ಅದು. ಈ ದೀಪಗಳಂತೂ ನಮ್ಮ ಹತ್ರ ತುಂಬಾ ವೆರೈಟೀಸ್ ಸಿಗುತ್ತೆ, ತುಂಬ ಅಂದರೆ ತುಂಬಾ ವೆರೈಟೀಸ್ ಸಿಗುತ್ತೆ. ಆಮೇಲೆ ದುರ್ಗಾ ಇದೆ, ಇಲ್ಲಿ ಗೋವಿಂದ ಅದು ದೊಡ್ಡ ಸೈಜ್ ಇಷ್ಟು ತೋರಿಸಿದ್ದು, ಇದು ಸ್ವಲ್ಪ ಮೀಡಿಯಮ್ ಸೈಜು. ಎಲ್ಲ ಅದು ತುಂಬ ಚೆನ್ನಾಗಿದೆ. ಗೋವಿಂದದ ಒಂದು ರೇಟ್ ನಿಮಗೆ ಹೇಳ್ಬೋದು, 3576 ಇದೆ. ಹೆವಿ ವೆಯ್ಟ್ ಅಂತೂ ಇದೆ, ಭಾಳ ಇದೆ ನೋಡಿ. ಇಲ್ಲಿದ್ದಾನೆ ಗೋವಿಂದ, ಅಷ್ಟು ಚೆಂದ ಇದೆ ನೋಡಿ. ಈ ಥರ ಕವರ್ ತೆಗೆದ್ಬಿಟ್ಟು ತೋರಿಸೋಣ ಅಂತ, ಅಷ್ಟು ಚೆಂದ ಇದ್ದಾರೆ ಮಾತ್ರ. ನೋಡಿ ವೀಕ್ಷಕರೇ, ಇದೊಂದು ಸ್ಪೆಷಲ್ ಐಟಮು, ಇದು ಭಾಳ ಚೆನ್ನಾಗಿದೆ. ಇದು ನೋಡಿ, ಇದು ಲಿಂಗ, ಇದು ಶೋ ಪೀಸ್ ಆದರೂ ಇರ್ಬೋದು. ಒಂದು ಸೈಡ್ಗೆ ಭಾಳ ಚೆನ್ನಾಗಿದೆ, ಸಂಜೆ ಹೊತ್ತು ಮನೆಯಲ್ಲಿ ಇದನ್ನು ಬಳಸ್ಬೋದು. ಇದು ನೋಡಿ, ಇದು ಧೂಪ ಕೊಟ್ಟಿರ್ತಾರೆ, ಇದನ್ನು ಮನೆಯಲ್ಲಿ ಅಂದರೆ ಅವ್ರು ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಇರೋದನ್ನು ಸಹ ಇಲ್ಲಿ ಬೆಳಗಿಸ್ಬಿಟ್ಟು ಇಲ್ಲಿ ಇಟ್ಬಿಟ್ರೆ ಒಳಗಡೆ ಫೋಮ್ ಸ್ಮೋಕ್ ಬಂದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಇದಂತೂ ಭಾಳ ಯೂನಿಕ್ ಪೀಸ್, ಇದು ಬ್ಯೂಟಿಫುಲ್ ಪೀಸ್. ಇದರ ಬೆಲೆ ಬಂದು 495 ರುಪೀಸ್ ಅಷ್ಟೇ, ತುಂಬಾ ಚೆನ್ನಾಗಿದೆ. ಈಗ ನೋಡಿ ವೀಕ್ಷಕರೇ, ಇದೊಂದು ಲಿಂಗ, ಇದು ಭಾಳ ಒಂಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ಮೇಲೆ ಅಭಿಷೇಕ ಮಾಡಿದರೆ
ಎಷ್ಟು ಚೆನ್ನಾಗಿ ತೀರ್ಥ ಎಲ್ಲ ಇಲ್ಲಿ ಬೀಳೋ ಹಾಗೆ ಭಾಳ ಚೆನ್ನಾಗಿದೆ ಇದೊಂದು. ಇದರದ್ದು ಬೆಲೆ ಬಂದು 113 113 ರೂಪಾಯಿ ಇದು. ಅದೇ ಲಿಂಗ ಇದೇ ಸೇಮು ಈ ಥರ ಇರೋದು, ಅಂದರೆ ಶೇಪ್ ಇದು ಸ್ವಲ್ಪ ಇದು ಶೇಪ್ ಬಂದಿದೆ, ಇದು ಸ್ವಲ್ಪ ಓವಲ್ ಶೇಪ್ ಬಂದಿದೆ. ಇದು ಬಂದು 178 ರುಪೀಸ್ ಇದು 113, ಅಷ್ಟು ಕಮ್ಮಿ ಇದೆ ವೀಕ್ಷಕರೇ. ದೇವ್ರ ಮುಂದೆ ನಾವು ಅಲಂಕಾರಕ್ಕೆ ಇಡುವಂಥ ದೀಪಗಳ ಸ್ಟ್ಯಾಂಡ್ಗಳಿವು. ಇದು ನೋಡಿದೆ 1 2 3 4 5 ಸ್ಟೆಪ್ ಇದೆ, 7 ಸ್ಟೆಪ್ಪದು ಸಹ ಇದೆ. ಇದು ನೋಡಿ ಈ ಥರ ಇರುತ್ತೆ, ಸೇಫ್ಟಿಯಾಗಿರುತ್ತೆ. ನೋಡಿ ಎಷ್ಟಿದು 3767 ಪ್ಯೂರ್ ಬ್ರಾಸ್ ಇದು. ಇದಿಷ್ಟಿದೆ. ಇದು ನೋಡಿದು ಮುಂದೆ ಹಿಂಗೆ ಇಡೋದು. ಈಗ ದೇವ್ರನ್ನ ಹಿಂಗಿಟ್ರೆ ದೇವ್ರ ಮುಂದೆ ಹಿಂಗಿಡ್ಬೋದು, ಹಿಂಗಿಡ್ಬೋದು. ಕ್ರಾಸು ನಿಮ್ಮ ಕ್ರಿಯೇಟಿವಿಟಿ ಇದು ಈ ಥರ ವಿ ಶೇಪಲ್ಲಿದೆ. ನೆಕ್ಸ್ಟು ಇದು ಅಷ್ಟೇ 2, ಇದು 1 ಬಂದಿದೆ, ಇದು 2 ಜಿಗ್ಜಾಗ್, ಇದು ಸ್ವಲ್ಪ ಉದ್ದದ್ದು, ಇಷ್ಟು ಅಡ್ಡ ಇಡೋದು. ನೆಕ್ಸ್ಟ್ ಇದು 3 ದೀಪದ್ದು ಒಂದು ಸ್ಟ್ಯಾಂಡು, ಇದು 4, ಇದು 5, ಇದು 7, ಈ ಥರ ನಮ್ಮ ಹತ್ರ ಲಭ್ಯವಿದೆ. ಇದು ಬಂದು 1431 ಇದೆ. ಇದು 897, ಇದು 498, ಇದು 543, ಇದು 853, ಇದು 543, ಇಷ್ಟು ನಮ್ಮ ಹತ್ರ ಇರುತ್ತೆ. ನೆಕ್ಸ್ಟು ಹಿಂಗೆ ಬಂದು ಇದಂತೂ ಒಂಥರ ಖುಷಿಯಾಗಿದೆ, ನಮ್ಮ ಟ್ರೆಡಿಷನ್ ಇದೊಂಥರ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಇವೆಲ್ಲ ನೋಡಿದ್ರೆ ಭಾಳ ಖುಷಿ ಆಗುತ್ತೆ. ನಮ್ಮ ಇಂಡಿಯನ್ ಟ್ರೆಡಿಷನಲ್ಗೆ ರೂವಾರಿಗಳಿವೆಲ್ಲ. ಇದು ಪಟ್ಟದ ಗೊಂಬೆಗಳು ಗೊತ್ತಿರುತ್ತೆ, ಮದುವೆಗಳು ಕೊಡ್ತಾರೆ, ದಸರಾ ಗೊಂಬೆಗಳಿಗೆಲ್ಲ ಕೂಡಿಸ್ತೀವಿ. ಯಾವುದೇ ವುಡ್ಡಲ್ಲಿ ಮಾಡಿರುವಂಥ ಒಂದು ಗಣೇಶಗಳು ಇಲ್ಲಿ ನಮ್ಮ ಹತ್ರ ನೋಡಿ. ಈ ಸೈಜಿಂದ ಹಿಡಿದು 6 ಇಂಚಸ್ದು ಬಂದು 436 ರುಪೀಸು ಪೇರು, ಅಷ್ಟು ಕಮ್ಮಿ ಇದೆ. ಇದು ಹೋಲ್ಸೇಲ್ ಬೆಲೆನಲ್ಲಿ ಇರುತ್ತೆ. ಅಲ್ಲಿಂದ ಹಿಡಿದು ನಿಮಗೆ ಬೇಕು ಅಂತಂದರೆ 56 ಇಂಚಸ್ದು ಸಹ ನಾವು ಮಾಡಿಕೊಡ್ತೀವಿ. ಯಾಕಂದರೆ ನಮ್ಮ ಹತ್ರನೇ ತಿರುಪತಿ ಹತ್ರ ಆರ್ಟಿಸ್ಟ್ಗಳಿದ್ದಾರೆ, ನಾನು ಅವ್ರ ಹತ್ರನೇ ಮಾಡಿಸೋದು, ನನಗೆ ಬೇಕು ಅಂತಲೇ ಇದು ಮಾಡಿಸೋದು. ಹಾಗಾಗಿ ನಿಮ್ಗೆ ಯಾವ ಸೈಜ್ ಬೇಕು, ಯಾವ ಡಿಸೈನ್ ಬೇಕು, ನಿಮ್ಗೆ ಏನಾದರೂ ಒಂಥರ ನಿಮ್ಮ ಹತ್ರ ಫೋಟೋ ಇದ್ದರೂ ಕಳಿಸಿದ್ರೂ ಸಹ ಅದನ್ನು ಸಹ ನಾವು ಮಾಡಿಕೊಡ್ತೀವಿ. ಹಾಗಾಗಿ ಪಟ್ಟದ ಗೊಂಬೆಗಳಂತೂ ತುಂಬ ವೆರೈಟೀಸ್ ಸಿಗುತ್ತೆ. ಅದೇ ಇದರಲ್ಲಿ ನೋಡಿದ್ದು ಇದು ಗೋವಿಂದ ಲಕ್ಷ್ಮಿ, ಇದು ಕೃಷ್ಣ ಬಲರಾಮ. ನೆಕ್ಸ್ಟ್ ಇದು ಬಂದು ದಶಾವತಾರಗಳಂದು ಎಷ್ಟು ಚೆಂದ ಇದ್ದಾನೆ ಅಂದರೆ ಅಷ್ಟು ಚೆನ್ನಾಗಿದ್ದಾನೆ. ಇಲ್ಲಿ ಬಂದು ಲಕ್ಷ್ಮಿ ವಿತ್ ಗೋವಿಂದ, ಇದೊಂದು ಪಟ್ಟದ ಗೊಂಬೆಗಳು ನೋಡಿ. ಇಷ್ಟು ಸೈಜು ಇದೆ, ಅಷ್ಟು ಚೆನ್ನಾಗಿದ್ದಾವೆ. ನಮ್ಮ ಹತ್ರ ಎಲ್ಲ ಹೋಲ್ಸೇಲ್ ರೇಟ್. ಮತ್ತು ಇದು ನೋಡಿ, ಇದು ಎಷ್ಟು ಬ್ಯೂಟಿಫುಲ್ ಅಂದರೆ ಮನೆ ಅಲಂಕಾರಕ್ಕೆ ಇದರ ಕಲರು ಬೇಕಾದರೆ ಮಾಡಿನೂ ಕೊಡ್ತೀವಿ, ಬರೀ ಪಾಲಿಶ್ ಬೇಕಂದ್ರೂ ಮಾಡಿಕೊಡ್ತೀವಿ. ಇದೆಲ್ಲ ತುಂಬ ಯೂನಿಕ್ ಪೀಸ್ಗಳು. ಇದು ಮನೆಯಲ್ಲಿ ಭಾಳ ಇದು ರೇಟ್ಗಳು ಅಷ್ಟೇ ನಿಮ್ಗೆ ನೋಡಿದರೆ ಅಷ್ಟು ಖುಷಿ ಆಗುತ್ತೆ. ಇದು ನೋಡಿದು ಸೆಟ್ಟು ಅಂದರೆ ಈ 2 ಪೀಸು ಸೇರಿ ನಿಮಗೆ, ಇದೆರಡು ಸೇರಿ ನಿಮಗೆ 6578, 6578 ಅಷ್ಟೇ ಇದು ಬೆಲೆ. ಇದು ವುಡ್ಡೇ ಎಷ್ಟು ವೆಯ್ಟ್ ಇದೆ, ಮಾಡೋ ಕೆಲಸ ಪಾಪ ಅವ್ರಿಗೆ ಎಷ್ಟೊಂದು ಇದು ಅಷ್ಟೇ ಅಷ್ಟಲಕ್ಷ್ಮಿಗಳದ್ದು ಸೆಟ್ಟು. ಆ ಕಡೆದೊಂದು ಈ ಕಡೆ ಒಂದು, ಇಲ್ಲೊಂದು 5 ಅಲ್ಲೊಂದು 5 ಇದೆ. ಅದರದ್ದು ಬೆಲೆ ಹೋದರೆ 8151 ರೂಪಾಯಿ. ಇದು ಅಷ್ಟೇ ಭಾಳ ಚೆನ್ನಾಗಿರುತ್ತೆ. ಇದು ಕಾವಡಿ ಸ್ಟೈಲಲ್ಲಿ ಮಾಡಿರುವಂಥ ಒಂದು ಲಕ್ಷ್ಮಿ. ಇದು 3146 ರುಪೀಸು. ಅದಷ್ಟೇ ಸೇಮ್ ಅದೇ ವ್ಯವಸ್ಥೆ. ಗಣೇಶ ವಿತ್ತು ಸಿದ್ಧಿ ಬುದ್ಧಿ ಜೊತೆ ಇದ್ದಾನೆ ಗಣೇಶ. ಅದು ನೋಡಿ ಸುಬ್ರಹ್ಮಣ್ಯ ಸ್ವಾಮಿ, ಕುಮಾರ ಸ್ವಾಮಿ ಇದ್ದಾನೆ, ಭಾಳ ಚೆನ್ನಾಗಿದೆ. ಅದು ಅಷ್ಟೇ. ಇವೆಲ್ಲ 3 ಒಂದೇ ಇದರಲ್ಲಿ ಬರುತ್ತೆ ರೇಂಜು. ಮತ್ತು ಇದು ಬಂದು ಟೆಂಪಲ್ ಗಣೇಶ ವಿತ್ ಲಕ್ಷ್ಮಿ. ಇದು ರೇಟ್ ಹಿಂದ್ಗಡೆ ಇದೆ ವೀಕ್ಷಕರೇ, ಅದು ನೋಡಲಿಕ್ಕೆ ಈಗ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಇದು ಸೈಡ್ ಪೀಸ್ಗಳು, ಇದಂತೂ ಭಾಳ ಚೆನ್ನಾಗಿದ್ದಾವೆ. ಇದು ಸೈಡ್ ಪೀಸ್ಗಳು ಆ್ಯಂಗಲ್ಸ್ ಇವು ತುಂಬಾ ಚೆನ್ನಾಗಿರುತ್ತೆ. ಇದರ ಬೆಲೆ ಎಲ್ಲಿ ಹಾಕಿದ್ದಾರೆ ನೋಡಿ, ಎರಡಕ್ಕೂ ಸೇರಿ ಇದು ಅದು ಎರಡು ಪೀಸು ಈ ಥರದ್ದು ಸೇರಿ ನಿಮಗೆ 4000, ಅಂದರೆ ಒಂದು ಪೀಸು 2000 ಬೀಳುತ್ತೆ ಅಷ್ಟೇ. ಇದು ಗಿಣಿಯದು. ಇದು ಆನೆದು ಎಷ್ಟಿದೆ, ಆನೆದು ಸಹ ಸೇಮ್, ಎರಡೂ ಅಷ್ಟೇ ವೀಕ್ಷಕರೇ. ಇದು ಅಷ್ಟೇ 4000 ಪೇರ್, ಇದು 4000 ಪೇರ್ ನೋಡಿ. ಇದು ಅಷ್ಟೇ. ಈ ಗಣೇಶ ಎಷ್ಟು ಚೆಂದ ಇದ್ದಾನೆ, 2574 ರೂಪಾಯಿ ಅಷ್ಟೇ ವೀಕ್ಷಕರೇ. ಇದು ವರ್ಕ್ಮೆನ್ಶಿಪ್ ಎಷ್ಟಿದೆ, ಆರ್ಟಿಸ್ಟ್ ಎಷ್ಟೊತ್ತು ಕೂತು ಮಾಡ್ತಾನೆ. ಇದೆಲ್ಲ ತುಂಬ ಒಂಥರ ಖುಷಿ ಆಗುತ್ತೆ ಇವೆಲ್ಲ ನೋಡ್ತಾ ಇದ್ದರೆ. ನಾವು ಯಾಕಂತಂದರೆ
ಕಮ್ಮಿ ಬೆಲೆಯಲ್ಲಿ ಕಮ್ಮಿ ಒಂದು ಲಾಭ ಇಟ್ಕೊಂಡು ಮಾಡಿದಾಗ ಮತ್ತೆ ನೀವು ಬರ್ತೀರಾ, ಆರ್ಟಿಸ್ಟ್ಗಳಿಗೆ ಮತ್ತೆ ನಾವು ಆರ್ಡ್ರ್ ಕೊಡೋದು ನಮ್ಮ ಇಚ್ಛೆ. ಹಾಗಾಗಿ ನಾವು ಲಾಭದ ಕಡೆಗಂತೂ ನಾವು ಈ ಥರ ನಾವು ಹೋಗ್ತಾ ಇರೋದು ನಮ್ಮ ಬಿಸ್ನೆಸ್ಸು. ವೀಕ್ಷಕರೇ, ನಮ್ಮ ಶೋರೂಮಲ್ಲಿ ಒಂದು ವಿಶೇಷವಾದಂಥ ಒಂದು ಕಸ್ಟಮೈಸ್ ವರ್ಕ್ ಬ್ರಾಸ್ ಐಟಮೇ ಅದು ಸಂಬಂಧಪಟ್ಟಿದ್ದು. ಈಗ ಮನೆ ಎಲ್ಲರೂ ಕಟ್ಕೊತೀವಿ, ತುಂಬ ಆಸೆಗಳಿರುತ್ತೆ, ಇಷ್ಟೇ ಬೇಕು ಹಿಂಗೆ ಬೇಕು ಅಂತ ತುಂಬ ಖುಷಿಯಿಂದ ಕಟ್ಕೊತೀವಿ. ಆದರೆ ಮುಖದ್ವಾರ ಅನ್ನೋದು ಆ ಮನೆಗೆ ಒಂದು ಮುಖ ಇದ್ದಂಗೆ, ಅದು ರಾಜಮಾರ್ಗ ಇದ್ದಂಗೆ. ಅದು ತುಂಬ ಒಂಥರ ರಿಚ್ಚಾಗಿ, ಸೇಫ್ಟಿಯಾಗಿ, ಲಕ್ಷಣವಾಗಿ ಒಂದು ವಾಸ್ತು ಪ್ರಕಾರ ನಾವು ಇಲ್ಲಿ ಒಂದು ಡಿಸೈನ್ ಮಾಡಿದ್ದಾರೆ ನಮ್ಮ ಆರ್ಟಿಸ್ಟ್ಗಳು. ಇದು ಆ್ಯಕ್ಚುಲಾಗಿ ವಾಸ್ತು ಪ್ರಕಾರ ಸಂಬಂಧಪಟ್ಟಿದ್ದು. ಇಲ್ಲಿ ನೋಡಿದ್ದು ಒಂದು ಫ್ರೇಮ್, ಒಂದು ಡೆಮೋ ಥರ ಮಾಡಿದ್ದೀವಿ ನಾವು ಅಷ್ಟೇ. ಇದು ಇನ್ನೂ ಇಲ್ಲಿ ನೋಡಿ, ಇದು ಕೆಳಗಡೆ ಫ್ರೇಮು ಈ ಥರ, ಇದು ಜರ್ಮನ್ ಬ್ರಾಸ್ ಅಂತ. ಇದು ಎಷ್ಟು ವರ್ಷ ಆದ್ರೂ ಇದೇ ಪಾಲಿಶ್ ಇರುತ್ತೆ. ಆಮೇಲೆ ಇಲ್ಲಿ ನಾವು ಇನ್ನೂ ಮಾಡಲಿಕ್ಕೆ ಟೈಮ್ ಆಗಲಿಲ್ಲ. ಆ್ಯಕ್ಚುಲಾಗಿ ಇಲ್ಲಿನೂ ಬರುತ್ತೆ ಫ್ರೇಮು, ಈ ಥರ ಇಲ್ಲಿವರೆಗೂ ಬರುತ್ತೆ. ಮತ್ತು ಇಲ್ಲಿ ರಂಗೋಲಿಗಳಿದೆಯಲ್ಲ, ಅದು ನಿಮ್ಮ ಇಷ್ಟಪಟ್ಟಿದ್ದು. ಇಲ್ಲಿ ಸುಮ್ಮನೆ ನಾವೊಂದು ಡೆಮೋಗಂತ ಮಾಡಿದ್ದೀವಿ ಅಷ್ಟೇ. ನಿಮ್ಗೆ ಯಾವ ಡಿಸೈನ್ ಬೇಕು ಅಂತಂದರೆ ಇಲ್ಲೂ ಅಷ್ಟೇ. ಒಬ್ಬೊಬ್ಬರು ಏನೋ ಇಟ್ಕೊತ ಡಿಸೈನ್ ಮಾಡ್ತಾರೆ, ಯಾವ ಡಿಸೈನ್ ಕೊಟ್ಟರು ಇಲ್ಲೂ ಬರುತ್ತೆ ಮತ್ತು ಇಲ್ಲೂ ಬರುತ್ತೆ. ಇಲ್ಲಿ ಏನು ಡಿಸೈನ್ ಬೇಕಾದರೂ ಅದ್ರ ಮೇಲೆ ಮಾಡಿಕೊಡ್ತೀವಿ. ಇದು ಬಂದು ಡಿಸೈನ್ ಅಂದರೆ ಒಂದೊಂದು ಮನೆ ಇದೆ, ಒಂದೊಂದು ಸ್ಟೈಲ್ ಇರುತ್ತೆ. ಹಾಗಾಗಿ ಇದು ಪರ್ ಇಂಚ್ ಇಷ್ಟು ಅಂತ ಒಂದು ಮೆಷರ್ಮೆಂಟ್ ಮೇಲೆ ತಗೊಂಡು ಅದರ ಮೇಲೆ ನಾವು ರೇಟ್ ಫಿಕ್ಸ್ ಮಾಡೋದು. ಯಾಕಂದರೆ ಶೇಪ್ಸು ಎಲ್ಲ ಚೇಂಜ್ ಇರುತ್ತೆ. ಏನಂತೀರ, ಕರ್ವ್ಸು ಅವೆಲ್ಲ ಶೇಪ್ಸ್ ಎಲ್ಲ ಚೇಂಜ್ ಆಗಿರೋದ್ರಿಂದ ನಿಮ್ಮನೆಗೆ ಬಂದು ನಮ್ಮ ಆರ್ಟಿಸ್ಟು ಬಂದು ಮೆಷರ್ಮೆಂಟ್ ತಗೊಂಡು ಎಷ್ಟಾಗುತ್ತೆ ಅಂತ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾರೆ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ವರ್ಷ ಆದಿದ್ರೆ ಸೆಂಟ್ರಲ್ ಏನಾದರೂ ನಮ್ಮವ್ರು ಬಂದು ನಿಮಗೆ ಅಂದರೆ ಒಂದು 6 ತಿಂಗಳವರೆಗೂ ಏನಾದ್ರೂ ಸರ್ವಿಸ್ ಮಾಡಿಕೊಡ್ತಾರೆ. ಇಲ್ಲಿವರೆಗೂ ಬರುತ್ತೆ. ಅದು ನೋಡಿ, ಆವಾಗ ತುಂಬ ಲಕ್ಷಣವಾಗಿರುತ್ತೆ. ಇದು ಸ್ವಲ್ಪ ಇದು ಮಾಡಲಿಕ್ಕೆ ಟೈಮ್ ಆಗಿದೆ, ಅಲ್ಲಿ ಬಿಟ್ಬಿಟ್ಟಿದ್ದೀವಿ. ಇಲ್ಲಿವರೆಗೂ ಬರುತ್ತೆ ಆ್ಯಕ್ಚುಲಾಗಿ. ಇದು ಇಷ್ಟದ್ದು. ನೆಕ್ಸ್ಟ್ ಇನ್ನೊಂದು ತೋರಣ ಅನ್ನೋದು ಮನೆಗೆ ಒಂದು ಕಳೆಗೆ ಮತ್ತು ದುಷ್ಟಶಕ್ತಿಗಳು ಒಳಗಡೆ ಬರಬಾರದು ಅನ್ನೋ ದೃಷ್ಟಿಯಿಂದನೇ ನಾವು ಮಾಮೂಲು ತೋರಣಗಳು ಕಟ್ಟೋದು. ಹಾಗಾಗಿ ಇದು ವಿಶೇಷತೆ ಏನು ಅಂತಂತಂದರೆ, ಇದು ಪೂರ ಎಲ್ಲ ಎಲೆಗಳೂ ಸಹ ಪಂಚಲೋಹದಿಂದ ತಯಾರಾಗಿದೆ. ಈ ಪಂಚಲೋಹ ತಯಾರಾಗಿ ಈ ಥರ ಕಲರ್ಸ್ ಯಾಕಿದೆ ಅಂತ ನಿಮ್ಗೆ ಡೌಟ್ ಬಂದುಬಿರೋದು. ಆದರೆ ಯಾಕಂತಂದರೆ ಇಲ್ಲಿ ಸೆಂಟ್ರಲ್ಲಿ ನಾವು ಯಾವಾಗಲೂ ಅಷ್ಟೇ ಪೂಜೆ ಮಾಡಿ ಅಲ್ಲಿ ಒಂದು ನಿರ್ಬಂಧನೆಗೆ ಮೊಳೆ ಎಲ್ಲ ಹೊಡೆದು ಪೂಜೆ ಮಾಡಿರ್ತೀವಿ, ನಿಮ್ಮ ನೆನಪಿರ್ಬೋದು. ಅಲ್ಲಿ ಅದಕ್ಕೆ ಏನಂತಾರೆ, ಏನೇ ಕೆಟ್ಟದು ಒಳಗಡೆ ಬರಬಾರ್ದು, ಅಲ್ಲಿ ಅಬ್ಸರ್ವ್ ಮಾಡಿಕೊಂಡು ಒಳಗಡೆ ಒಳ್ಳೆ ಪಾಸಿಟಿವ್ನೆಸ್ ಬರಲಿ ಅನ್ನೋ ದೃಷ್ಟಿಯಿಂದ ಅಲ್ಲಿ ಪೂಜೆ ಮಾಡ್ತೀವಿ. ಈ ಕಾಪರ್ ಅನ್ನೋದು ಸಹ ಇದಕ್ಕೆ ನೇರವಾಗಿ ಇಲ್ಲಿ ಒಂದಿಷ್ಟುವರೆಗೂ ಕಾಪರ್ ಮಸ್ಟ್. ಕಸ್ಟಮರ್ಗೆ ನಾ ಹೇಳೋದು, ಇದು ಮಸ್ಟ್ ಇರಬೇಕು. ಇಲ್ಲಿ ಮಾತ್ರ ಕಾಪರು ಇದು ಬಂದು ಗೋಲ್ಡ್ ಫಿನಿಶಿಂಗು, ಅಂದರೆ ಪಂಚಲೋಹದ್ದನ್ನು ಗೋಲ್ಡ್ ಫಿನಿಶಿಂಗು ಮತ್ತು ಸಿಲ್ವರ್ ಫಿನಿಶಿಂಗಲ್ಲಿ ಫಿನಿಶ್ ಮಾಡಿಕೊಟ್ಟಿದ್ದಾರೆ. ನಿಮಗೆ ಅನುಕೂಲವಾಗಿ ಕೆಲವ್ರು ಏನು ಮಾಡ್ತಿದ್ದಾರೆ, ನಮ್ಮ ಹತ್ರ ಬಂದ ಕಸ್ಟಮರ್ಸು, ಮೇಡಮ್ ನನಗೆ ಇಲ್ಲಿಂದ ಇಲ್ಲಿವರೆಗೂ ಫುಲ್ಲು ನನಗೆ ಕಾಪರೇ ಇರಲಿ ಅಂತಾರೆ. ಕೆಲವೊಂದು ಮೇಡಮ್ ಇದಿಷ್ಟಿರಲಿ, ಸಿಲ್ವರ್ ಇಲ್ಲಿವರೆಗಿರಲಿ, ಅದೆಲ್ಲ ನಾವು ಕಸ್ಟಮೈಸ್ ಮಾಡಿಕೊಡ್ತೀವಿ. ಅಂದರೆ ಸೆಂಟ್ರಲ್ಲಿ ಮಾತ್ರ ಈ 3 ಮಾತ್ರ ಕಾಪರ್ ಇರಲಿ, ಮಿಕ್ಕಿದ್ದೆಲ್ಲ ನಿಮ್ಮ ಇಷ್ಟಾನುಸಾರವಾಗಿ ನಿಮ್ಗೆ ಹೆಂಗೆ ಬೇಕೋ ಹಾಗೆ ಆ ಫಿನಿಶಿಂಗಲ್ಲಿ ಮಾಡಿಕೊಡ್ತೀವಿ. ಇದೂ ಅಷ್ಟೇ, ಒಂದೊಂದಕ್ಕೂ ಒಂದೊಂದು ರೇಟ್ ಇದೆ. ಅದು ನೀವು ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಮವರು ನಿಮಗೆ ತಿಳಿಸ್ತಾರೆ ಇದು. ಹಾಗಾಗಿ ಇದನ್ನು ಒಂದೊಂದು ರೇಟು ನಾವು ಇದು ಫಿಕ್ಸ್ ಇಲ್ಲದೆ ಇರೋಕ್ಕೆ ನಾನು ರೇಟ್ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ನೀವು ಇಷ್ಟ ಬಂದವರು ಇದನ್ನು ಕಾಲ್ ಮಾಡಿದರೆ ಇದು ತುಂಬ ಒಳ್ಳೆಯದಿದು. ತುಂಬಾ ಒಳ್ಳೆ ಏನಂತೀರ, ಒಂದು ಪ್ರಾಜೆಕ್ಟು ಒಳ್ಳೇದು ನಮ್ಗೆ ಸಿಕ್ಕಿದೆ. ಹಾಗಾಗಿ ಇದನ್ನು ಉಪಯೋಗಿಸ್ಕೊತೀರಾ ಅಂತ ನಾನು ಇದಕ್ಕೂ ತೋರಿಸ್ತಾ ಇದ್ದೀನಿ. ವೀಕ್ಷಕ ನೋಡ್ತಿದ್ದೀರಲ್ಲ ನೀವು, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಆರ್ಟಿಸ್ಟ್ ಯಾವಾಗ ನಮ್ಮ ದೇಶದಲ್ಲಿ ಸುಸಂಪನ್ನವಾಗಿರ್ತಾರೋ ನಮ್ಮ ಕಲೆ ಸಂಸ್ಕೃತಿ ಅನ್ನೋದು ಉಳಿತಾ ಬರುತ್ತೆ. ಹಾಗಾಗಿ ನೀವು ನಮ್ಗೆ ಕೊಡ್ತಾ ಇದ್ದರೆ ನಾನು ಆರ್ಟಿಸ್ಟ್ಗಳಿಗೆ ನಾನು ಆರ್ಡ್ರ್ ಕೊಡ್ತಾ ಇರ್ತೀನಿ. ಹಾಗಾಗಿ ನೀವು ಇದನ್ನು ಬೆಳೆಸ್ತೀರಾ, ಉಳಿಸ್ತೀರಾ ಅಂತ ನಿಮ್ಮ ಜೊತೆ ನಾನು ಇದನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಿದ್ದೀನಿ. ಹಾಗಾಗಿ ನೀವು ಒಂದು ಸಲ ನಮ್ಮ ಸ್ಟೋರ್ಗೆ ಬನ್ನಿ. ಎಲ್ಲ ತೋರಿಸ್ಲಿಕ್ಕಂತೂ ನನಗೆ ಭಾಳ ಕಷ್ಟ ಆಗ್ತಾಯಿದೆ. ಸುಮಾರು ಇನ್ನೂ ಫಸ್ಟ್ ಫ್ಲೋರಲ್ಲೂ ಇನ್ನೂ ಸುಮಾರು ಐಟಮ್ಸ್ ಇದೆ. ಇವಾಗ ಸ್ವಲ್ಪ ಚುಟ್ಟಾಗಿ ಒಂದು ಸ್ವಲ್ಪ ತೋರಿಸಿದ್ದೀನಿ ನಿಮ್ಗೆ ಅಷ್ಟೇ. ಸುಮಾರು ಐಟಮ್ಸ್ ಇದೆ. ಒಂದು ಸಲ ಬನ್ನಿ, ಭೇಟಿಯಾಗಿ. ಇದನ್ನ ಏನಾದರೂ ಬೇಕಾದರೆ, ಈ ಐಟಮ್ಸ್ ಏನಾದರೂ ಬೇಕಾದರೆ ನಮ್ಮದು ವೆಬ್ಸೈಟು ಸಹ ಇದೆ. ಆಮೇಲೆ ಕಾಂಟ್ಯಾಕ್ಟ್ ನಂಬರ್ಸ್ ಕೊಡ್ತೀನಿ. ಆಮೇಲೆ ಅಡ್ರೆಸ್ಸು, ಲೊಕೇಶನ್ನು ಎಲ್ಲನೂ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕ್ಲೀನಾಗಿ ಕೊಡ್ತೀನಿ. ನಿಮ್ಗೆ ಏನೇ ಸಂದೇಹಗಳಿದ್ರೂ ಅದರಲ್ಲಿ ನೀವು ಪರಿಹಾರ ಮಾಡ್ಕೋಬೋದು. ಇದನ್ನು ಉಪಯೋಗಿಸ್ಕೊತೀರಾ ಅಂತ ನಾನು ಅನ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಮುಖ್ಯವಾದ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮತ್ತೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ. ನಮಸ್ಕಾರ. ನಮ್ಮ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.